ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರ್ತಕ್ಕಂಥ ಮೀನ್ಸ್ 28 ಆಗಸ್ಟ್ ಫಸ್ಟ್ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆ ವಿಶ್ಲೇಷಣೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಹಾರಾಷ್ಟ್ರ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಭಾಂಗ್ರಾ, ಆಪ್ಷನ್ ಬಿ ಗಾರ್ವಾ, ಆಪ್ಷನ್ ಸಿ ತಮಾಷಾ, ಆಪ್ಷನ್ ಡಿ ಗೂಮರ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಸಿ ತಮಾಷೆ ಅನ್ನೋದು ಇದಕ್ಕೆ ಆಗುತ್ತೆ, ಸರಿನಾ? ಸೊ ತಮಾಷೆ ಅನ್ನುವ ನೃತ್ಯ ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ. ಅಂಡ್ ದೆನ್ ಭಾಂಗ್ರಾ ಮತ್ತು ಗಿಡ್ಡಾ ಅನ್ನುವ ನೃತ್ಯಗಳು ಯಾವೊಂದು ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ನೋಡಿದ್ರೆ ಪಂಜಾಬ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ನೃತ್ಯಗಳಾಗಿದ್ದಾವೆ. ಅಂಡ್ ದೆನ್ ಈ ಗಾರ್ಬಾ ಅನ್ನೋದು ಯಾವೊಂದು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ನೃತ್ಯವಾಗಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ನೃತ್ಯವಾಗಿದೆ. ಅಂಡ್ ದೆನ್ ಇದೇ ಒಂದು ಮಹಾರಾಷ್ಟ್ರದಲ್ಲಿ ಮತ್ತೆ ಅನೇಕ ನೃತ್ಯಗಳು ಕಂಡುಬರ್ತವೆ. ಯಾವ್ಯಾವ ನೃತ್ಯಗಳು ಕಂಡುಬರ್ತವೆ? ಫೇಮಸ್ ಲಾವಣಿ ಮತ್ತೆ ಕೋಲಿ ಅನ್ನುವ ನೃತ್ಯಗಳು ಕಂಡುಬರ್ತವೆ. ಅಂಡ್ ದೆನ್ ತಮಾಷಾ ಅನ್ನೋ ನೃತ್ಯ ಕಂಡುಬರುತ್ತೆ, ದಂಗಡಿ ಅನ್ನುವ ಮತ್ತೆ ಗಜ ಅನ್ನುವ ನೃತ್ಯ ಕಂಡುಬರುತ್ತೆ. ಅಂಡ್ ದೆನ್ ದಿಂಡಿ ಮತ್ತು ಗಡಿಲ್ ಅನ್ನುವ ನೃತ್ಯಗಳು ಈ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ನೃತ್ಯಗಳು ಆಗಿದ್ದಾವೆ, ಸರಿನಾ? ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು ಮತ್ತು ಯಾವಾಗ ಸ್ಥಾಪಿಸಿದರು ಅಂತ ಕೇಳಿದಾನೆ, ಸರಿನಾ? ಸೊ ಇದನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡೋದಾದ್ರೆ ಶ್ರೀ ಮಹಾತ್ಮ ಗಾಂಧೀಜಿಯವರ ಗುರುಗಳಾಗಿರ್ತಕ್ಕಂತಹ ಗೋಪಾಲಕೃಷ್ಣ ಗೋಖಲೆ, ರಾಜಕೀಯ ಗುರುಗಳಾಗಿರ್ತಕ್ಕಂತಹ ಗೋಪಾಲಕೃಷ್ಣ ಗೋಖಲೆಯವರು ಜೂನ್ 12, 1905 ಇದನ್ನ ಮಹಾರಾಷ್ಟ್ರದ ಪುಣೆಯಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಯಾವೊಂದು ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ? ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಬಾಂಬೆ, ಪುಣೆ, ಕಲ್ಕತ್ತಾ ಈ ರೀತಿ ನಿಮ್ಗೆ ಏನಾದರೂ ಆಪ್ಷನ್ ಕೊಟ್ರೆ, ಸರಿನಾ? ಸೊ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಗೋ ಸಾಕಷ್ಟು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪನೆ ಎಲ್ಲಿ ಮಾಡಲಾಗಿದೆ ಅಂದ್ರೆ ಪುಣೆಯಲ್ಲಿ ಮಾಡಲಾಗಿದೆ, ಸರಿನಾ? ಇದನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡಿದ್ರೆ ಗೋಪಾಲಕೃಷ್ಣ ಗೋಖಲೆ ಅಂತ ನಾವು ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ 1905 INC ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಕೂಡ ಇದೇ ಒಂದು ಗೋಪಾಲಕೃಷ್ಣ ಗೋಖಲೆ ಅವರು, ಸರಿನಾ? ಸೊ ಎರಡು ಕೂಡ ನಿಮಗೆ ಸೇಮ್ ಇಯರ್ ಕಂಡು ಬರುತ್ತೆ, ಇಂಪಾರ್ಟೆಂಟ್ ಇದೆ. ಅಂಡ್ ದೆನ್ ಇದೇ ಒಂದು INC ಅಧಿವೇಶನದಲ್ಲಿ 1905 INC ಅಧಿವೇಶನದಲ್ಲಿ ಇವರೊಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಬ್ರಿಟಿಷರ ಔರಂಗಜೇಬ ಈ ಲಾರ್ಡ್ ಕರ್ಜನ್ ಅಂತ ಹೇಳ್ತಾರೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಬ್ರಿಟಿಷರ ಔರಂಗಜೇಬ ಯಾರನ್ನ ಅಂತ ಕರೀತಾರೆ ಅಂದ್ರೆ ಲಾರ್ಡ್ ಕರ್ಜನ್ ಅನ್ನ ಬ್ರಿಟಿಷರ ಔರಂಗಜೇಬ ಅಂತ ಕರೀತಾರೆ. ಅದು ಕೂಡ ನಿಮಗೆ ಗೊತ್ತಿರಲಿ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಯಾವಾಗ ಜನಿಸಿದರು? ಎಕ್ಸಾಕ್ಟ್ ಇಯರ್ ಕೇಳಿದಾನೆ ಅಂತ ನಿಮಗೆ, ಸರಿನಾ? ಸೊ ಯಾವಾಗ ಜನಿಸಿದರು ಅಂತ ನೋಡೋದಾದ್ರೆ ಅವರು ಸೆಪ್ಟೆಂಬರ್ 16, 1820 ಈ ಪಶ್ಚಿಮ ಬಂಗಾಳದಲ್ಲಿ ಅವರು ಜನಿಸ್ತಾರೆ, ಸರಿನಾ? ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯಲ್ಲಿ ಅವರು ಜನನ ಹೊಂದುತ್ತಾರೆ. ಸೊ ಇವರ ಒಂದು ಊರು ಯಾವುದು ಅಂತ ಹೇಳೋದಾದ್ರೆ ವೀರ್ ಸಿಂಗ್ ಅನ್ನುವ ಒಂದು ಗ್ರಾಮ ಕಂಡು ಬರುತ್ತೆ, ಸರಿನಾ? ವೀರ್ ಸಿಂಗ್ ಗ್ರಾಮದಲ್ಲಿ ಹುಗ್ಲಿ ಜಿಲ್ಲೆಯಲ್ಲಿ ಇವರು ಬಾರ್ನ್ ಆಗ್ತಾರೆ. ಯಾರು? ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಸೊ ಅವರು ಒಬ್ಬ ಮಹಾನ್ ಸಮಾಜ ಸುಧಾರಕ, ಶಿಕ್ಷಣ ತಜ್ಞ, ಬರಹಗಾರರಾಗಿದ್ದರು. ಬಂಗಾಳದಲ್ಲಿ ಮಹಿಳಾ ಶಿಕ್ಷಣದ ಹರಡುವಿಕೆ, ಎಲ್ಲಿ? ಬಂಗಾಳದಲ್ಲಿ ಮಹಿಳಾ ಶಿಕ್ಷಣದ ಹರಡುವಿಕೆ, ವಿಧವಾ ಪುನರ್ವಿವಾಹ, ಸರಿನಾ? ಇದು ಇಂಪಾರ್ಟೆಂಟ್ ಇದೆ ನೋಡಿ. ವಿಧವಾ ಪುನರ್ವಿವಾಹ, ಕಾನೂನು ಮತ್ತು ಸಮಾಜದಲ್ಲಿನ ಮೂಢನಂಬಿಕೆಗಳು ಮತ್ತು ದುಷ್ಕೃತ್ಯಗಳ ವಿರುದ್ಧ ಅವರು ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. 1856 ಒಂದು ಕಾಯ್ದೆ ಬರುತ್ತೆ. ಯಾವ ಕಾಯ್ದೆ ಅಂತ ಹೇಳ್ಬೋದಾ? 1856 ವಿಧವಾ ಪುನರ್ವಿವಾಹ ಕಾಯ್ದೆ ಅಂತ ಬರುತ್ತೆ, ಸರಿನಾ? ಸೊ ಅದನ್ನ ಮಂಡಿಸಿದವರು ಯಾರು? ಮೀನ್ಸ್ ಅದನ್ನ ತಂದವರು ಯಾರು ಅಂತ ನೋಡಿದ್ರೆ ಲಾರ್ಡ್ ಡಾಲ್ ಹೌಸಿ ತರ್ತಾನೆ ಅದನ್ನ, ಸರಿನಾ? ಯಾರು? ಲಾರ್ಡ್ ಡಾಲ್ ಹೌಸಿ. ಆ ಲಾರ್ಡ್ ಡಾಲ್ ಹೌಸಿಗೆ ಈ ಒಂದು ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ ತಗೊಂಡ್ ಬಾ ಗುರು ಅಂತ ಅವರನ್ನ ಜಾಸ್ತಿ ಪ್ರೋತ್ಸಾಹ ಮಾಡಿದವರು. ಮೀನ್ಸ್ ಅವರಿಗೆ ಜಾಸ್ತಿ ಸ್ವಲ್ಪ ಮಾಹಿತಿಯನ್ನು ನೀಡಿ, ನಮ್ಮ ಭಾರತ ದೇಶದಲ್ಲಿ ಈ ತರ ಎಲ್ಲೋ ಕೂಡ ಪಿಡುಗುಗಳಿದಾವೆ, ಇದನ್ನ ನೀನು ಸ್ವಲ್ಪ ದೂರ ಹೋಗಿಸು, ಏನೇನೋ ಮಾಡ್ತಿದ್ಯಾ ಅಂತ ಇದನ್ನೊಂದನ್ನ ಮಾಡು ಅಂತ ಅವ್ರಿಗೆ ಹೇಳಿದಿರ್ತಕ್ಕಂಥ, ಸಲಹೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಶ್ರೀ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಹಾಗಾದ್ರೆ ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಬಂತು? 1856 ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಬರುತ್ತದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಕನ್ನಡ ಭಾಷೆಯ ಪುಸ್ತಕ ಯಾವುದು ಅಂತ ಕೇಳಿದಾನೆ, ಸರಿನಾ? ಸೊ ಇದಕ್ಕೆ ನಾವು ಅಂತ ಹೇಳ್ತೀವಿ, ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳಿ ಸರ್. ಎದೆಯ ಹಣತೆ, ಎದೆಯ ಹಣತೆ, ಸರಿನಾ? ನಿಮಗೆ ಎದೆ ಹಣತೆ ಕೊಡಬೇಕು ಅಂತ ರೂಲ್ಸೇ ಇಲ್ಲ, ಸರಿನಾ? ಹೃದಯ ದೀಪ ಅಂತ ಕೂಡ ಕೊಡಬಹುದು. ಸೊ ಆಪ್ಷನ್ ಅಲ್ಲಿ ನಿಮ್ಗೆ ಏನಾದ್ರು ಹಾರ್ಟ್ ಲ್ಯಾಂಪ್ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಆಯಿತು ಅಂದ್ರೆ ಹೃದಯ ದೀಪನೇ ಆಗುತ್ತೆ, ಸರಿನಾ? ಎದೆ ಹಣತೆ ಅಂತ ಆಗೋದಿಲ್ಲ. ಬಟ್ ಅದು ಎಕ್ಸಾಕ್ಟ್ ಕನ್ನಡದಲ್ಲಿ ಹೇಳೋದಾದ್ರೆ ಎದೆಯ ಹಣತೆ ಅನ್ನುವ ಪುಸ್ತಕ ಇದೆ, ಸರಿನಾ? ಅದೊಂದು ಕಥೆಗಳ ಸಂಕಲನ ಕಂಡುಬರುತ್ತೆ. ಕಥಾ ಸಂಕಲನ ಇದೆ, ಅದು ಯಾವ ರೀತಿಯ ಪುಸ್ತಕವಾಗಿದೆ ಅಂತ ಕೇಳ್ತಾನೆ. ಕಥಾ ಸಂಕಲನ ಪುಸ್ತಕವಾಗಿದೆ. ಸೊ ಆ ಒಂದು ಪುಸ್ತಕಕ್ಕೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ 2025 ಪ್ರಶಸ್ತಿ ಸಿಕ್ಕಿದೆ, ಸರಿನಾ? ಸೊ ಅದು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈ ಒಂದು ಎದೆ ಹಣತೆ ಅಥವಾ ಹೃದಯ ದೀಪ ಒಂದು ಪುಸ್ತಕಕ್ಕೆ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಯಾರು ಅಂತ ಕೇಳ್ತಾರೆ. ಕ್ಷಮಿಸಿ. ಈ ಒಂದು ಎದೆ ಹಣತೆ ಅಥವಾ ಹೃದಯ ದೀಪ ಎಂಬ ಒಂದು ಪುಸ್ತಕವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಯಾರು ಅಂತಂದ್ರೆ ದೀಪಾ ಬಸ್ತಿ ಅನ್ನೋರು, ಸರಿನಾ? ಸೊ ಇವ್ರ ಹೆಸರು ಕೂಡ ಕೇಳಿದಾನೆ, ನಿಮಗೆ ಕೇಳ್ತಾನೆ. ಇನ್ನೊಂದು, ನಮ್ಮ ದಸರಾವನ್ನ ಉದ್ಘಾಟನೆ ಮಾಡೋಕೆ ಯಾರನ್ನ ಆಯ್ಕೆ ಮಾಡಲಾಗಿದೆ ನಮ್ಮ ರಾಜ್ಯ ಸರ್ಕಾರ ಅಂತ ನೋಡೋದಾದ್ರೆ ಇದೇ ಒಂದು
ಬಾನು ಮುಷ್ತಾಕ್ ಅವರನ್ನ ಸರಿನಾ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಾನು ಮುಷ್ತಾಕ್ ಅವರು ಒರಿಜಿನಲ್ ಕಂಟೆಂಟ್ ಇನ್ ಕನ್ನಡದಲ್ಲಿ ಬರೆದವರು, ಅದನ್ನ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದವರು ದೀಪಾ ಬಸ್ತಿಯನ್ ಅವರು ಸರಿನಾ. ಸೊ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕದ ಹೆಸರೇನು ಎದೆ ಹಣತೆ ಅಥವಾ ಹೃದಯ ದೀಪ ಅಂತ ಹೇಳ್ತೀವಿ. ಹಾಗೆ ಇಂಗ್ಲಿಷಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಏನಂತ ಆಗಿದೆ ಅದನ್ನ ನೋಡೋದಾದ್ರೆ ಅದನ್ನ ನಾವು ಈ ಹಾರ್ಟ್ ಲ್ಯಾಂಪ್ ಅಂತ ಕರಿತೀವಿ ಸರಿನಾ. ನೆನ್ಪಿಟ್ಕೊಳ್ಳೋದಕ್ಕೆ 2025 ಅಂತಾರಾಷ್ಟ್ರೀಯ ಭೂಕರ ಪ್ರಶಸ್ತಿ ದೊರೆತಿದೆ. ಸೊ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದಾಗ ಇದನ್ನ ನಿಮಗೆ ಹೇಳಿದ್ದೆ ಸರಿನಾ. ಸೊ ಇದೇನಿದೆ ಈಸಿ ಕ್ವಶನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅವಧ್ ಸ್ಥಾಪನೆಯ ಅವಧಿಯಲ್ಲಿ ಅದರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದಾನೆ ಸರಿನಾ. ಅವಧ್ನ ಪ್ರಸ್ತುತ ರಾಜಧಾನಿ ಅಂತ ಕೇಳಿದ್ರೆ ಅಥವಾ ಅದು ನಮಗೆ ಜಾಸ್ತಿ ಫೇಮಸ್ ಆದಾಗ ಅದರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ನಾವು ಲಕ್ನೋ ಅಂತ ಹೇಳ್ತೀವಿ ಸರಿನಾ, ಲಕ್ನೋ ಅಂತ ಹೇಳ್ತೀವಿ. ಬಟ್ ಅದರದ್ದು ಮೊದಲ ರಾಜಧಾನಿ ಯಾವುದು ಅಂತ, ಇವಾಗ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಬಾದಾಮಿ ಅಂತ ಹೇಳ್ತೀರಾ ಯಾರಾದ್ರು? ಬಾದಾಮಿ ಅಂತ ಹೇಳಿದ್ರೆ ಒಂದು ಮಾರ್ಕ್ಸ್ ಹೋಗುತ್ತಲ್ಲ. ಚಾಲುಕ್ಯರ ಮೊದಲ ರಾಜಧಾನಿ ಈ ನಮ್ಮ ಐಹೊಳೆ ಅಂತ ಹೇಳ್ತೀವಿ ಸರಿನಾ. ಐಹೊಳೆ ನಂತರ ಅದನ್ನ ಬಾದಾಮಿಯಲ್ಲಿ ಶಿಫ್ಟ್ ಮಾಡ್ಕೊಳ್ತಾರೆ. ಸೊ ಬಾದಾಮಿ ಅದರ 2ನೇ ರಾಜಧಾನಿ ಆಗಿತ್ತೆ. ಸೊ ಹಾಗೆ ಈ ಒಂದು ಲಕ್ನೋ ಏನಿದೆ ಅಲ್ವಾ, ಈ ಒಂದು ಅವಧ್ ಅವರ 2ನೇ ರಾಜಧಾನಿ ಆಗಿತ್ತು. ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ಈ ಒಂದು ಫೈಜಾಬಾದ್ ಆಗಿತ್ತು. ನೆನ್ಪಿಟ್ಕೊಳ್ಳಿ, ಅವಧ್ ಅವರ ಮೊದಲ ರಾಜಧಾನಿ ಫೈಜಾಬಾದ್. ಅದು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ನೋಡಿದ್ರೆ 1722ರಲ್ಲಿ ಸಾದತ್ ಅಲಿ ಖಾನ್ ಅನ್ನೋನು ಸರಿನಾ. ಯಾರು? ಸಾದತ್ ಅಲಿ ಖಾನ್ ಅನ್ನೋನು ಸ್ಥಾಪನೆ ಮಾಡ್ತಾನೆ. ಅಂಡ್ ಅದನ್ನ ನಂತರ ಲಕ್ನೋ ವ್ಯಾಪಾರ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿದ್ದರಿಂದ ಅವಧ್ ಅಸಫ್ ಉದ್ ದೌಲಾ ಸರಿನಾ. ಯಾರು? ಅವಧ್ ಅಸಫ್ ಉದ್ ದೌಲಾನ 4ನೇ ನತಾಬ್ ಸಮಯದಲ್ಲಿ ರಾಜಧಾನಿಯನ್ನು ಲಕ್ನೋಗೆ ಸ್ಥಳಾಂತರಿಸಲಾಯಿತು. 1775ರಲ್ಲಿ ಅದನ್ನ ಸ್ಥಳಾಂತರ ಮಾಡ್ತಾರೆ ಸರಿನಾ. ಸೊ ಎಷ್ಟು ವರ್ಷಗಳಲ್ಲಿ? ಒಂದು 50 ವರ್ಷಗಳಲ್ಲಿ ಅದನ್ನ ಸ್ಥಳಾಂತರ ಮಾಡ್ಕೊಳ್ತಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ, ಇದು ಯಾರ ಪ್ರಸಿದ್ಧ ಹೇಳಿಕೆಯಾಗಿದೆ ಅಂತ ಕೇಳಿದಾನೆ ಸರಿನಾ. ಇದು ಯಾರ ಹೇಳಿಕೆಯಾಗಿದೆ? ಇದು ಬಾಲ್ ಗಂಗಾಧರ್ ತಿಲಕ್ ಅವರ ಹೇಳಿಕೆಯಾಗಿದೆ ಸರಿನಾ. ಸೊ ಇದು ಕೂಡ ನಿಮ್ಗೆ ಗೊತ್ತಿರ್ಲಿಕ್ಕೆ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಮ್ಲ ಮಳೆಗೆ ಕಾರಣವೇನು ಅಂತ ಕೇಳಿದಾನೆ. ಇಲ್ಲಿ ಆಮ್ಲ ಮಳೆಗೆ ಕಾರಣ ಏನು ಅಂತಂದ್ರೆ ಒಂದು SO2 ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಇನ್ನೊಂದು ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ ಸರಿನಾ, NO2 ಅಂತ ಕರಿತೀವಿ. ಸೊ ಎರಡೂ ಏನು ಅನಿಲಗಳೇನಿದಾವಲ್ವಾ ಇದು ಆಮ್ಲ ಮಳೆಗೆ ಆಸಿಡ್ ರೇನ್ಗೆ ಕಾರಣ ಆಗ್ತವೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಕಾರಣವೇನು ಅಂತ ಕೇಳಿದಾನೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಕಾರಣ ಏನು ಅಂತಂದ್ರೆ ಸಸ್ಯಗಳಲ್ಲಿ ಕಂಡುಬರ್ತಕ್ಕಂಥ ಕ್ಲೋರೋಫಿಲ್. ಸರ್ ಹಾಗಾದ್ರೆ ನಮ್ಮಲ್ಲಿ ದ್ಯುತಿ ಸಂಶ್ಲೇಷಣೆ ಆಗುತ್ತಾ? ಆಗಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಕ್ಲೋರೋಫಿಲ್ ಇಲ್ಲ. ಹಾಗಾದ್ರೆ ಎನಿಮಲ್ ಸೆಲ್ ಅಲ್ಲಿ ಯಾವುದು ಕಂಡುಬರೋದಿಲ್ಲ? ಕ್ಲೋರೋಫಿಲ್ ಕಂಡುಬರೋದಿಲ್ಲ. ನೆನ್ಪಿಟ್ಕೊಳ್ಳಿ ಸರಿನಾ, ಇಂಪಾರ್ಟೆಂಟ್ ಇದೆ. ಸೊ ಪ್ರಾಣಿ ಕೋಶದಲ್ಲಿ ಹಾಗೆ ಸಸ್ಯ ಕೋಶದಲ್ಲಿ ಯಾವುದು ವ್ಯತ್ಯಾಸಗಳಿದಾವೆ ಅಂತ ಕೇಳಿದಾಗ ನೀವು ಹೇಳಬೇಕಾಗತ್ತೆ. ಸೊ ನಮ್ಮ ಪ್ರಾಣಿ ಕೋಶ ಏನಿದೆ ಅಲ್ವಾ, ಎನಿಮಲ್ ಸೆಲ್ ಏನಿದೆ ಅಲ್ವಾ, ಆ ಒಂದು ಎನಿಮಲ್ ಸೆಲ್ ಅಲ್ಲಿ ಕ್ಲೋರೋಫಿಲ್ ಕಂಡು ಬರ್ತಾ ಇರಲಿಲ್ಲ. ಇವಾಗಲೇ ಒಬ್ರಿಗೊಬ್ರು ಆಟಿಟ್ಯೂಡ್ ಫುಲ್ ಮೇಂಟೈನ್ ಮಾಡ್ತಾ ಇದ್ದಾರೆ ಸರಿನಾ. ಮೀನ್ಸ್ ನಾವು ಹೊಟ್ಟೆಗೆ ನಮ್ಮ ಆಹಾರ ಬೇಕು ಅಂತಂದ್ರೆ ನಾವು ಫುಲ್ ಆಟಿಟ್ಯೂಡ್ ಮೇಂಟೈನ್ ಮಾಡ್ತಾ ಇದ್ದೀವಿ ಮನುಷ್ಯರು ಸರಿನಾ. ಸೊ ಇಫ್ ಏನಾದರೂ ಮನುಷ್ಯನ ಒಂದು ದೇಹದಲ್ಲೇ ಆತನ ಒಂದು ಅಡಿಪೋಸ್ ಅಂಗಾಂಶದಲ್ಲೇ ಏನಾದರೂ ಕ್ಲೋರೋಫಿಲ್ ಇದ್ದು ಆತ ಸುಮ್ಮನೆ ಬಿಸಿಲಲ್ಲಿ ಹೋಗುವಾಗ ಆಹಾರವನ್ನು ತಯಾರು ಮಾಡ್ಕೊಳ್ತಾ ಇದ್ದಂದ್ರೆ ಯಾರಿಗೂ ಕೂಡ ಕ್ಯಾರೆ ಮಾಡ್ತಿರಲಿಲ್ಲ ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಅದಕ್ಕೆ ಭಗವಂತ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಅಪ್ಪ ಅಣ್ಣ ಅನ್ನುವಂತ ಕ್ಲೋರೋಫಿಲ್ ನಮಗೆ ಸ್ವಲ್ಪ ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಡಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 104ನೇ ಸಾಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ಈ ಕೆಳಗಿನ ಯಾವುದನ್ನು ರದ್ದುಪಡಿಸಲಾಯಿತು ಅಂತ ಕೇಳಿದಾನೆ ಸರಿನಾ. ಈ ಒಂದು 104ನೇ ಸಾಂವಿಧಾನಿಕ ತಿದ್ದುಪಡಿ ಈ ನಿಮಗೆ ಹೇಳಿದ ನಾನು ತಿದ್ದುಪಡಿ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ, ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಇನ್ನೊಂದು ಈಸಿ ಕ್ವಶನ್ ಕೇಳಿರ್ತಾನೆ ಅಂತ. ಸೊ ಈ 104ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಈ ಆಂಗ್ಲೋ ಇಂಡಿಯನ್ಸ್ ಏನಿದಾರಲ್ಲ, ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಮೀಸಲಾದ ಸ್ಥಾನಗಳನ್ನು ರದ್ದುಗೊಳಿಸಲಾಗ್ತದೆ. ಎಲ್ಲೆಲ್ಲಿ ರದ್ದುಗೊಳಿಸಲಾಗ್ತದೆ? ಒಂದು ಲೋಕಸಭೆಯಲ್ಲಿ, ಇನ್ನೊಂದು ವಿಧಾನಸಭೆಗಳಲ್ಲಿ. ಎಷ್ಟೆಷ್ಟು ರಾಜ್ಯಗಳಲ್ಲಿ? ಮೀನ್ಸ್ 28+3 ರಾಜ್ಯಗಳಲ್ಲಿ ವಿಧಾನಸಭೆಗಳಿದಾವಲ್ವಾ, ಆ 28+3 31 ವಿಧಾನಸಭೆಗಳಲ್ಲಿ ಹಾಗೆ ಒಂದು ಲೋಕಸಭೆಯಲ್ಲಿ ಇದನ್ನ ರದ್ದುಗೊಳಿಸ್ತಾರೆ. ಯಾವುದನ್ನ? 104ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ 2019ರಲ್ಲಿ ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮೀನ್ಸ್ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಮೀಸಲಾದ ಸ್ಥಾನಗಳನ್ನು ರದ್ದುಗೊಳಿಸಲಾಯಿತು. ಹಾಗೆ ಈ ಒಂದು SC ಮತ್ತು ST ಪಂಗಡಕ್ಕೆ ಮೀಸಲಾತಿಯನ್ನು 2030ರವರೆಗೆ ವಿಸ್ತರಿಸಲಾಗಿದೆ ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ ಇದನ್ನ. ಅಂಡ್ ದೆನ್ ರೀಸೆಂಟ್ ಆಗಿ 130ನೇ ಮಸೂದೆ ಪಾಸ್ ಆಗಿದೆ, ಅದು ಕೂಡ ನಿಮ್ಗೆ ಗೊತ್ತಿದೆ ಅಲ್ವಾ. 130ನೇ ಮಸೂದೆ ಏನಂತ ಹೇಳುತ್ತೆ? ಏನಾದರೂ ಭಾರತದ ಪ್ರಧಾನಮಂತ್ರಿ ಹಾಗೆ ಭಾರತದ ಈ 28+3 ವಿಧಾನಸಭೆಗಳ CMಗಳು ಹಾಗೆ ಈ ಭಾರತದ ಎಲ್ಲ ವಿಧಾನಸಭೆ ಹಾಗೆ ಕೇಂದ್ರದ ಮಂತ್ರಿಮಂಡಲದ ಸಚಿವರು ಏನಾದರೂ ಅವರು 30 ದಿನ ಜೈಲಲ್ಲಿ ವಾಸ ಮಾಡಿದ್ರು, 30 ದಿನ ಅವ್ರಿಗೆ ಏನಾದರೂ ಸಜೆ ಆಯಿತು ಅಂತಂದ್ರೆ 31ನೇ ದಿನ ಈ ನಮ್ಮ ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಹೇಳಬೇಕು ಅಂತ. ಏನಂತ? ಅವರ ಒಂದು ಪದಚ್ಯುತಿ ಮಾಡುವಂತ. ಇಫ್ ಏನಾದರೂ ಪ್ರಧಾನಮಂತ್ರಿ ಹೇಳಿಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಆಗಿ ಅವರ ಪದಚ್ಯುತಿ ಆಗ್ತದೆ. 5 ವರ್ಷದವರೆಗೂ ಅವರು ಮತ್ತೆ ಇದ್ರೇನು ಆಯ್ಕೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನ ಒಂದು ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ಆ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕಾಗುತ್ತೆ ಅಮಿತ್ ಶಾ ಅಂತ ಹೇಳ್ಬೇಕಾಗುತ್ತೆ ಸರಿನಾ. ಇದಕ್ಕೆ ಪರ ವಿರೋಧಗಳಿದಾವೆ, ನಿಮ್ಗೆ ಇನ್ನೊಂದು ಗೊತ್ತಿರಲಿ. ಇದೇನಷ್ಟು ನಾವು ಪಾಸಿಟಿವ್ ವೈಬು ಹಾಗೆ ಹೀಗೆ ಅಂತ ನಾವು ತಗೊಳ್ತೀವಿ ಅಂತ ಇವಾಗ ಕೆಲವೊಂದು ಯೂಟ್ಯೂಬ್ಸ್ ಅಲ್ಲಿ ಅದು ಇದು ಮತ್ತೆ ಹೇಳ್ತಿದಾರಲ್ವಾ.
ನೋಡ್ಕೊಳ್ಳಿ. ಬೇಕಾದ್ರೆ 30 ದಿನವೂ ಕೂಡ ಇಷ್ಟು ದಿನ ಯಾವುದಾದ್ರೂ ಒಂದು ಪೊಲಿಟಿಷಿಯನ್ ಏನಾದರೂ ಆತನ ಮೇಲೆ ಕೇಸ್ ಬಂದರೆ 30 ದಿನ ಇನ್ನೊಂದು 1 ತಿಂಗಳು 2 ತಿಂಗಳು ಜೈಲಲ್ಲಿ ಇರ್ತಿದ್ದ. ಇನ್ನು ಮುಂದೆ ಅದು ಕೂಡ ಇರಲ್ಲ ಅನಿಸುತ್ತೆ. ಅದಕ್ಕಿಂತ ಮುಂಚೆನೇ ಅವರೆಲ್ಲರೂ ಕೂಡ ಇದ್ರೆ ನಿಕಾಲ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ, ಸರಿನಾ? ಸೊ ಏನಿಲ್ಲ, ಇದೇನು ಜಾಸ್ತಿ ದೊಡ್ಡದೇನಂತ ನಮಗೆ ಅನ್ಸಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ಲೈನೆಕ್ಸ್ ವ್ಯಾಯಾಮ 2024ರಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ, ಸರಿನಾ? ಸ್ಲೈನೆಕ್ಸ್ ಇಲ್ಲಿ ಏನಿದೆ, ಎಸ್ ಎಲ್ ಅಂದರೆ ಏನು? ಶ್ರೀಲಂಕಾ. ಐ ಎನ್ ಅಂದರೆ ಏನು? ಇಂಡಿಯಾ. ಎಕ್ಸ್ ಅಂದರೆ ಏನು? ಎಕ್ಸಸೈಸ್. ಶ್ರೀಲಂಕಾ ಇಂಡಿಯಾ ಎಕ್ಸಸೈಸ್ ವ್ಯಾಯಾಮ 2024ರಲ್ಲಿ ಎಲ್ಲಿ ನಡೆಯಿತು ಅಂತ, ಸರಿನಾ? ಈ ಒಂದು ವ್ಯಾಯಾಮ ವಿಶಾಖಪಟ್ಟಣದಲ್ಲಿ ನಡೀತದೆ. ಯಾರ್ಯಾರ ಮಧ್ಯೆ ನಡೀತದೆ? ಶ್ರೀಲಂಕಾ ಮತ್ತು ಇಂಡಿಯಾದ ಮಧ್ಯೆ ನಡೀತದೆ. ಸೊ ಇದು ಟೋಟಲಿ ಇದು 2 ಫೇಸಲ್ಲಿ ನಡೀತದೆ. ಒಂದು ಹಾರ್ಬರ್ ಫೇಸ್ ಅಂತ, ಇನ್ನೊಂದು ಸಿ ಫೇಸ್ ಅಂತ. ಇದನ್ನು ಕೇಳಿದ ನೋಡಿ ನಿಮಗೆ, ಸರಿನಾ? ಈ ಸ್ಲೈನೆಕ್ಸ್ ಅನ್ನೋದು ಎಷ್ಟು ಫೇಸ್ಗಳಲ್ಲಿ ನಡೀತದೆ, ಅಥವಾ ಎಷ್ಟು ಏನಂತ ಹೇಳ್ತೀವಿ, ಫೇಸ್ ಅಂದರೆ ನಾವು ವಿಭಾಗಗಳಲ್ಲಿ ನಡೀತದೆ ಅಂತ, ಸರಿನಾ? ಸೊ 2 ವಿಭಾಗಗಳಲ್ಲಿ ಅಥವಾ 2 ಫೇಸಲ್ಲಿ ಇದು ನಡೀತದೆ, ಸರಿನಾ? ಒಂದನ್ನು ನಾವು ಸಿ ಫೇಸ್ ಅಂತ ಕರಿತೀವಿ, ಇನ್ನೊಂದು ನಾವು ಹಾರ್ಬರ್ ಫೇಸ್ ಅಂತ ಕರಿತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ. 2 ಕೂಡ ನಡೆದಿದ್ದೆ ಯಾವಾಗ ಅಂದರೆ 2024ರ ಡಿಸೆಂಬರ್ ತಿಂಗಳಲ್ಲಿ ನಡೆದಿದೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಒಬ್ಬ ವ್ಯಕ್ತಿಯು ವಿದೇಶಿ ಪೌರತ್ವವನ್ನು ಪಡೆದರೆ ಅವರ ಭಾರತೀಯ ಪೌರತ್ವವು ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಇವಾಗ ನಾನು ಇಂಡಿಯನ್ ಇದ್ದೀನಿ ನಾನು, ಸರಿನಾ? ನನ್ನ ಪೌರತ್ವ ಯಾವುದಿದೆ? ಭಾರತೀಯ ಪೌರತ್ವ ಇದೆ. ನನಗಿವಾಗ ಯಾವುದೋ ಒಂದು ದೇಶದಲ್ಲಿ ಜಾಬ್ ಸಿಕ್ತು, ನಾನಿವಾಗ ದೇಶ ಬಿಟ್ಟು ಹೋಗಬೇಕು ಅಂತ ಬಹಳ ಕನಸು ಕಂಡಿದ್ದೀನಿ ಅಂತ ಅನ್ಕೊಳ್ಳಿ. ನಾನು ಇವಾಗ ಹೋಗ್ತಿದ್ದೀನಿ, ಹೋಗಿ ಯಾವುದೋ ಒಂದು ದೇಶಕ್ಕೆ ಪಾಸ್ಪೋರ್ಟ್ ತೊಗೊಂಡೆ, ವೀಸಾ ತೊಗೊಂಡೆ, ಯಾವುದೋ ಒಂದು ದೇಶಕ್ಕೆ ನಾನು ಹೋಗಿದ್ದೀನಿ. ಸೊ ನಾನು ಕೆನಡಾಗೆ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ, ಸರಿನಾ? ಕೆನಡಾ ಹೋಗಿದ್ದೀನಿ, ಅಲ್ಲಿ ನಾನು ಏನಾದರೂ ಒಳ್ಳೆ ಕೆಲಸ ಮಾಡಿದೆ, ಅಲ್ಲಿ ನನಗೆ ಪೌರತ್ವ ನಾನು ಅಪ್ಲೈ ಮಾಡಿದೆ, ಅಲ್ಲಿ ನನಗೆ ಪೌರತ್ವ ಸಿಕ್ತು ಅಂತಂದರೆ ಆಟೋಮೆಟಿಕ್ ಆಗಿ ಇಂಡಿಯನ್ ಪೌರತ್ವ ಏನಿದೆ ಅಲ್ವಾ, ರದ್ದಾಗ್ತದೆ. ಆಟೋಮೆಟಿಕ್ಕಾಗಿ ಇಂಡಿಯನ್ ಪೌರತ್ವ ರದ್ದಾಗುತ್ತೆ ನನಗೆ, ಯಾಕಂದರೆ ಕೆನಡಾ ಪೌರತ್ವ ಸಿಕ್ಕಿದೆ. ಸೊ ಅದಕ್ಕೆ ಇಂಡಿಯನ್ ಪೌರತ್ವ ಏನಿದೆ ಅಲ್ವಾ, ಅದು ರದ್ದಾಗುತ್ತೆ. ಆ ರೀತಿ ರದ್ದಾಗುತ್ತೆ ಅಂತ ಹೇಳ್ತಕ್ಕಂಥ ನಮ್ಮ ಭಾರತ ವಿಧಿ ಯಾವುದು ಅಂದರೆ 9ನೇ ವಿಧಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. 9ನೇ ವಿಧಿ ಏನಂತ ಹೇಳುತ್ತೆ ಅಂದರೆ, ಭಾರತೀಯ ಒಬ್ಬ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನು ಪಡೆದರೆ ನಮ್ಮ ಭಾರತ ದೇಶದ ಪೌರತ್ವ ಆಟೋಮೆಟಿಕ್ ಆಗಿ ರದ್ದಾಗುತ್ತೆ ಅಂತ 9ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಸರ್ ಹಾಗಾದರೆ NRI ಬಗ್ಗೆ ಯಾವುದು ಹೇಳಲ್ಪಟ್ಟಿದೆ? ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್. ಮೀನ್ಸ್ ಅವರು ಬೇರೆ ದೇಶದಲ್ಲಿ ವಾಸ ಮಾಡ್ತಿರ್ತಾರೆ, ವಿದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ, ಬಟ್ ಅವರು ಭಾರತೀಯರೇ ಆಗಿರ್ತಾರೆ. ಇವಾಗ ದುಬೈಯಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿಲ್ವಾ ನಮ್ಮ ಇಂಡಿಯನ್ಸ್, ಮೀನ್ಸ್ UAEಯಲ್ಲಿ. ಆ್ಯಂಡ್ ದೆನ್ ಸಿಂಗಾಪುರಲ್ಲಿ ಎಷ್ಟೋ ಜನ ನಮ್ಮ ಇಂಡಿಯನ್ಸ್ ಕೆಲಸ ಮಾಡ್ತಿಲ್ವಾ, ಮತ್ತೆ ಈ ಜರ್ಮನಿಯಲ್ಲಿ ಕೆಲಸ ಮಾಡ್ತಿಲ್ವಾ? ಸೊ ಅವರೆಲ್ಲರೂ ಕೂಡ ಏನಂತಂದ್ರೆ ವೋಟ್ ಹಾಕಬೇಕು ಅಂತಂದ್ರೆ ಇಲ್ಲೇ ಇಂಡಿಯಾಗೆ ಬರ್ತಾರೆ ಅಲ್ವಾ, ಸೊ ಅಲ್ಲಿ ವೋಟ್ ಹಾಕ್ತಾರೆ. ಅವರು ವೋಟ್ ಹಾಕಲ್ಲ, ಬಟ್ ಅವ್ರು ಏನಿದ್ದಾರೆ ಅಲ್ವಾ, ಅವ್ರನ್ನ ನಾವು ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಕರಿತೀವಿ. ಅವರು ಭಾರತೀಯ ಪೌರರೇ ಆಗಿದ್ದಾರೆ, ಬಟ್ ಅವರು ನಮ್ಮ ಭಾರತದಲ್ಲಿ ವಾಸ ಮಾಡ್ತಾ ಇಲ್ಲ, ನಮ್ಮ ಭಾರತ ಬಿಟ್ಟು ಹೊರಗಡೆ ವಾಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದ್ರೆ 8ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ 6ನೇ ವಿಧಿ ಏನಂತ ಹೇಳುತ್ತೆ? 6ನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರತಕ್ಕಂತಹ ವಲಸೆ ಬಂದಿರತಕ್ಕಂತಹ ವ್ಯಕ್ತಿಗಳ ಪೌರತ್ವದ ಬಗ್ಗೆ ಹೇಳುತ್ತೆ. ಯಾವುದು? 6ನೇ ವಿಧಿ. ಆ್ಯಂಡ್ ದೆನ್ 7ನೇ ವಿಧಿ ಏನಂತ ಹೇಳುತ್ತೆ? ಭಾರತದಿಂದ ಈ ಒಂದು ಪಾಕಿಸ್ತಾನಕ್ಕೆ ಹೋಗಿರ್ತಕ್ಕಂತಹ ವ್ಯಕ್ತಿಗಳ ಪೌರತ್ವ ರದ್ದತಿಯ ಬಗ್ಗೆ ಹೇಳ್ತಕ್ಕಂತಹ ವಿಧಿಯಾಗಿದೆ. ಯಾವುದು? 7ನೇ ವಿಧಿ, ಸರಿನಾ? 6, 7, 8, 9 ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಲೇಖನವನ್ನು ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು ಅಂತ ಕೇಳಿದಾನೆ. ಸೊ ಇಲ್ಲಿ ನಿಮಗೆ ನೋಡ್ಕೊಳ್ಳಿ, 4ನೇ ವಿಧಿಯಲ್ಲಿ ಒಂದು ಮಾತು ಹೇಳುತ್ತೆ. ಏನು ಅಂತಂದ್ರೆ, ಎರಡನೇ ವಿಧಿ ಮತ್ತೆ 3ನೇ ವಿಧಿಯನ್ನ ನಾನು ಸಿಂಪಲ್ ಮೆಜಾರಿಟಿಯಿಂದ ತಿದ್ದುಪಡಿ ಮಾಡ್ತೀನಿ ಅಂತ, ಸರಿನಾ? ಮೀನ್ಸ್ ಇಲ್ಲಿ 2ನೇ ವಿಧಿ ಏನಿದೆ ಅಲ್ವಾ, 2ನೇ ವಿಧಿಯನ್ನ ಮತ್ತೆ 3ನೇ ವಿಧಿಯನ್ನ ನಾವು ಸರಳ ಬಹುಮತದಿಂದ, ಸರಿನಾ, ಸಿಂಪಲ್ ಮೆಜಾರಿಟಿಯಿಂದ ನಾವು ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತೆ. ಯಾವೊಂದು ವಿಧಿ ಅಂತ ಹೇಳುತ್ತೆ ಅಂದ್ರೆ 4ನೇ ವಿಧಿ ಹೇಳುತ್ತೆ. ಸೊ ಇವಾಗ 2, 3 ಏನಾದರೂ ಆಪ್ಷನ್ ಕೊಟ್ಟಿದ್ದೀರಾ ನಿಮಗೆ? ಸೊ ಇದನ್ನ ರೈಟ್ ಹಾಕ್ಬೇಕು ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ಒಂದು 169ನೇ ವಿಧಿ ಏನಿದೆ ಅಲ್ವಾ, 169ನೇ ವಿಧಿ ಮೀನ್ಸ್ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯ ಬಗ್ಗೆ, ಇದನ್ನು ಕೂಡ ನಾವು ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಸರ್ ಹಾಗಾದ್ರೆ ನಾನು ಮೂಲಭೂತ ಹಕ್ಕನ್ನ ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದಾ? ಆಗಕ್ಕೆ ಸಾಧ್ಯನೇ ಇಲ್ಲ. ಸರಳ ಬಹುಮತದಿಂದ ಅಲ್ಲ, ಅಲ್ಲಿ ವಿಶೇಷ ಬಹುಮತ ಬೇಕಾಗುತ್ತೆ. ಅಂಡ್ ದೆನ್ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕೂಡ ನೀವು ಏನಾದರೂ ತಿದ್ದುಪಡಿ ಮಾಡಬೇಕು ಅಂದ್ರೆ ವಿಶೇಷ ಬಹುಮತ ಬೇಕಾಗ್ತದೆ, ಸರ್. ನಮ್ಮ ಮೀಸಲಾತಿ ಎಲ್ಲ ಬಹುಮತ ಬೇಕಾಗ್ತದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 371A ಅಡಿಯಲ್ಲಿ ಯಾವ ರಾಜ್ಯಕ್ಕೆ ವಿಶೇಷ ನಿಬಂಧನೆಗಳನ್ನು ನೀಡಲಾಗಿದೆ? ಈ 370 ಏನಿದೆ ಅಲ್ವಾ, 370 ಜಮ್ಮು ಕಾಶ್ಮೀರಕ್ಕೆ ಸಂಬಂಧ ಹೊಂದಿದೆ. 371 ಯಾವುದಕ್ಕೆ ಸಂಬಂಧ ಹೊಂದಿದೆ? ಈ ಮಹಾರಾಷ್ಟ್ರದ ಕೆಲವು ಭಾಗ ಹಾಗೆ ಗುಜರಾತ್ನ ಕೆಲವು ಭಾಗ, ಆ ಒಂದು ಭಾಗಕ್ಕೆ ವಿಶೇಷ ಮೀಸಲಾತಿಗಳನ್ನು ಕೊಡ್ತದೆ, ಸರಿನಾ? ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ 370 ಹೇಗೆ ತೆಗೆದು ಹಾಕಿದಾರಲ್ವಾ, 371ರಿಂದ ಎಲ್ಲವೂ ಕೂಡ ತೆಗೆದು ಹಾಕಬೇಕು. 371 ABCDEFGHIJKL ಮೀನ್ಸ್ ಒಂದು ಸಮಾನತೆ ಬರ್ತದೆ ಏನೋ ಅಂತ ಅವಾಗಾದ್ರು, ಸರಿನಾ? ಇಲ್ಲಿ ನಿಮ್ಗೆ ಹೇಳೋದಾದ್ರೆ 371 ಯಾವೊಂದು ರಾಜ್ಯಕ್ಕೆ ಸಂಬಂಧ ಹೊಂದಿದೆ? ಇವಾಗ ನಿಮ್ಗೆ ಜಸ್ಟ್ ಹೇಳಿದೆ, ಈ ಒಂದು ಮಹಾರಾಷ್ಟ್ರ ರಾಜ್ಯ ಆ್ಯಂಡ್ ದೆನ್ ಗುಜರಾತ್ ರಾಜ್ಯಕ್ಕೆ ಸಂಬಂಧ ಹೊಂದಿದೆ. ಆ್ಯಂಡ್ ದೆನ್ 371 A ಫಾರ್ ನಾಗಾಲ್ಯಾಂಡ್, B ಫಾರ್ ಅಸ್ಸಾಂ, C ಫಾರ್ ಈ ಮಣಿಪುರ್, D ಫಾರ್ ಈ ಆಂಧ್ರ ಪ್ರದೇಶ, ಆ್ಯಂಡ್ ದೆನ್ E ಫಾರ್ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಕೇಂದ್ರೀಯ ವಿಶ್ವವಿದ್ಯಾಲಯ, ಆ್ಯಂಡ್ ದೆನ್ F ಫಾರ್ ಸಿಕ್ಕಿಂ, ಆ್ಯಂಡ್ ದೆನ್ ಈ ABCDEF G ಫಾರ್ ಯಾವುದು ಅಂತ ಹೇಳ್ತೀವಿ ನಾವು?
ಮಿಜೋರಾಂ, ಸರಿನಾ. ಜಿ ಫಾರ್ ಮಿಜೋರಾಂ, ಅಂಡ್ ದೆನ್ ABCDEFG. H ಫಾರ್ ಅರುಣಾಚಲ್ ಪ್ರದೇಶ್, ಅಂಡ್ ದೆನ್ I ಫಾರ್ ಗೋವಾ. ಜೆ ಫಾರ್ ನಮ್ಮ ಕಲ್ಯಾಣ ಕರ್ನಾಟಕ, ಸರಿನಾ, ನೆನ್ಪಿಟ್ಕೊಳ್ಳಿ. ಎ ಫಾರ್, ಇಲ್ಲಿ ನೋಡಿ ಏನಿದೆ ಅಲ್ವಾ, ಎ ಮತ್ತೆ ಬಿ, ಇಲ್ಲಿ ಬಿ ಏನಿದೆ, ಬಿ ಎ ಅಂತ ನೆನ್ಪಿಟ್ಕೊಳ್ಳಿ. ಬಿ ಎ ಅಂದ್ರೆ ಏನು, ಬಿ ಅದು ನಾರ್ಮಲ್ ಆಗಿ ನಿಮ್ಗೆ ABCDEFGHIJ K ಇದೆ ಅಲ್ವಾ. ಓಕೆ, ಇಲ್ಲೇ ಬರೆದು ಬಿಡ್ತೀನಿ ನಿಮಗೆ, ಸಿಂಪಲ್ ಆಗಿ ಒಂದು ನೆನ್ಪಿಟ್ಕೊಂಡ್ಬಿಡಿ ಇದನ್ನ. 371 ಯಾವುದು, ಮಹಾರಾಷ್ಟ್ರ ಮತ್ತು ಗುಜರಾತ್, ಮುಗಿತಾ. ಓಕೆ, ಮುಗಿದ್ಬಿಡ್ತು. ಆ್ಯಂಡ್ ದೆನ್ ABCDEFGHIJ K ಇಲ್ಲ ಅಲ್ವಾ. ಓಕೆ, ಮುಂದೆ ಬರೋಣ. ಸೊ ಇಲ್ಲಿ ಎ ಇದೆ ಅಲ್ವಾ, ಏನಾಗ ಅಂತ ನೆನ್ಪಿಟ್ಕೊಳ್ಳಿ. ನಾಗಾಲ್ಯಾಂಡ್ ನೆನ್ಪಿಡ್ತದೆ. ಆ್ಯಂಡ್ ದೆನ್ ನೀವು ಎಷ್ಟೋ ಜನ BA ಮಾಡಿರ್ತೀರಾ. ಓಕೆ, ಬಿ ಎ ಫಾರ್ ಅಸ್ಸಾಂ, ನೆನ್ಪಿಟ್ಕೊಂಡ್ಬಿಡಿ. ಆ್ಯಂಡ್ ದೆನ್ ಸಿ ಏನು, ಸೀಮಾ ಹುಡುಗಿ ಹೆಸರು ಇದೆ ಅಲ್ವಾ. ಸೊ ಸೀಮಾ, ಸಿ ಮಣಿಪುರ್. ಆ್ಯಂಡ್ ದೆನ್ ಇದು ಡಿ ನಮ್ಮದೇ ಪಕ್ಕದಲ್ಲಿದ್ದಾವೆ ಅಂತ, ಡಿ ಎರಡು ಕೂಡ ಇದೆ ನಮ್ಮ ಪಕ್ಕದಲ್ಲೇ ಇದ್ದಾವೆ, ನಮ್ಮ ಆಂಧ್ರ ಮತ್ತು ನಮ್ಮ ಆಂಧ್ರದ ಒಂದು ವಿಶ್ವವಿದ್ಯಾಲಯ ಅಂತ ನೆನ್ಪಿಟ್ಕೊಂಡ್ಬಿಡಿ. ಆ್ಯಂಡ್ ದೆನ್ ಎಫ್ ಏನಿದೆ ಅಲ್ವಾ, ಇದು ನಮ್ಮ ಎಫ್ ನ ಹೀಗೆ ಬರೆದ್ರೆ ನೀವು ಹೀಗೆ ಆಗುತ್ತೆ, ಅದನ್ನ ಹೀಗೆ ಬರ್ಕೊಂಡು ನೋಡಿ, ನಮ್ಮ ಸಿಕ್ಕಿಂ ಕಂಡು ಬರುತ್ತೆ ಇಲ್ಲಿ, ಸರಿನಾ, ಹೀಗೆ ಕಂಡು ಬರುತ್ತೆ. ಸೊ ಎಫ್ ನ ನೀವು ಸಿಕ್ಕಿಂ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಜಿ ಮುಂದೆ ಮೀ ಅಂತ ಬರ್ಕೊಂಡ್ಬಿಟ್ಟು, ಜಿಮ್ಮಿ ಕ್ಯಾಮ್ರಾ ನೋಡಿರ್ತೀರಾ, ಕೇಳಿರ್ತೀರಲ್ವಾ. ಜಿಮ್ಮಿ ಕ್ಯಾಮ್ರಾ ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ, ನಾರ್ಮಲ್ ಎಲ್ಲ ಶೋಗಳಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಈ ಫಿಲ್ಮ್ ಶೂಟಿಂಗ್ ಏನಿದೆ ಅಲ್ವಾ, ಅಲ್ಲಿ ಜಿಮ್ಮಿ ಕ್ಯಾಮ್ರಾ ಯೂಸ್ ಮಾಡ್ತಿರ್ತಾರೆ. ಸೊ ಆ ರೀತಿ ಒಂದು ಜಿ ಫಾರ್ ಮಿಜೋರಾಂ, ಸರಿನಾ, J ಆಯಿತು. ಆ್ಯಂಡ್ ದೆನ್ H ಫಾರ್ ಅರುಣಾಚಲ ಪ್ರದೇಶ, ಛಲ ಅರುಣಾಚಲ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ I ಅಂದರೆ ಐ ಜಿ ಆಫೀಸರ್, ಕೇಳಿದ್ರಲ್ವಾ. IG ಯಾರು ಅಂತ ನಾವು ಹೇಳ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬರ್ತಾರಲ್ವಾ. ಸೊ ಆ ಒಂದು IG ಅಂತ ನೆನ್ಪಿಟ್ಕೊಳ್ಳಿ, ಗೋವಾ. ಆ್ಯಂಡ್ ದೆನ್ JK ನಮ್ಮ ಕಲ್ಯಾಣ ಕರ್ನಾಟಕ, ಸರಿನಾ, ಹೀಗೆ ನೆನ್ಪಿಟ್ಕೊಳ್ಳಿ, ಮುಗಿದೋಯ್ತು. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಗೋದಿಲ್ಲ ಅಂತಂದ್ರೆ, ಇಲ್ಲಿ ಸೀಮಾ ಮತ್ತೆ ಈ ಒಂದು ಜಿಮ್ಮಿ ಕನ್ಫ್ಯೂಷನ್ ಆಗ್ತಾರೆ, ಸರಿನಾ. ಸೀಮಾ ಹುಡುಗಿ ಹೆಸರು ನೆನ್ಪಿಟ್ಕೊಳ್ಳಿ, ಸಿ ಮಣಿಪುರ ಅಂತ. ಆ್ಯಂಡ್ ದೆನ್ ಜಿಮ್ಮಿ ಅದು ಮಿಜೋರಾಂ ಅಂತ ನೆನ್ಪಿಟ್ಕೊಳ್ಳಿ. ರಿಮೈನಿಂಗ್ ನಿಮಗೆ ಏನು ಕನ್ಫ್ಯೂಷನ್ ಆಗಲ್ಲ ಅನ್ಸುತ್ತೆ ಮ್ಯಾಕ್ಸಿಮಮ್, ಬಟ್ ಅದನ್ನ ಕನ್ಫ್ಯೂಷನ್ ಆಗ್ತಿರುತ್ತೆ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಈ ಕ್ವಶನ್ ಏನಿದೆ ಅಲ್ವಾ, 371 ABCDEFGHIJ K, ಈ ಕ್ವಶನ್ ಕೇಳಿದಾನೆ, ನಿಮಗೆ ಮುಂದೆ ಕೂಡ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, DRDO ಅಭಿವೃದ್ಧಿಪಡಿಸಿದ ಅಶ್ವಿನಿ ರೇಡಾರ್ನಿಂದ ಯಾರು ರಕ್ಷಣೆ ಪಡೆದಿದ್ದಾರೆ ಅಂತ ಕೇಳಿದಾನೆ, ಸರಿನಾ. ಸೊ ಮೀನ್ಸ್ ಭಾರತೀಯ ಸೇನೆನಾ ಅಥವಾ ಭಾರತೀಯ ಏರ್ಫೋರ್ಸಾ ಅಥವಾ ಭಾರತೀಯ ನೌಕಾಪಡೆನಾ ಅಂತ. ಸೊ ಇದು ಇಂಡಿಯನ್ ಏರ್ಫೋರ್ಸ್ ಏನಿದೆ ಅಲ್ವಾ, ಇಂಡಿಯನ್ ಏರ್ಫೋರ್ಸ್ ಅವರು ಇದರಿಂದ ರಕ್ಷಣೆ ಪಡೆದಿದ್ದಾರೆ. ಮೀನ್ಸ್ ಇದನ್ನ ಯಾರು ಹೊಂದಿದ್ದಾರೆ ಇವಾಗ ಪ್ರಸ್ತುತ ಅಂತ ನೋಡೋದಾದ್ರೆ, ಈ ಇಂಡಿಯನ್ ಏರ್ಫೋರ್ಸ್ ಈ ಒಂದು ಅಸ್ತ್ರವನ್ನ ಹೊಂದಿದೆ. ಯಾವುದು, ಅಶ್ವಿನಿ ರೇಡಾರ್, ಸರಿನಾ. ಅಶ್ವಿನಿ, ಸರಿನಾ, ಚೆನ್ನಾಗಿದೆ ಅಲ್ವಾ, ನೆನಪಿಟ್ಕೊಳ್ಳಿ ಇದನ್ನ. ಅಶ್ವಿನಿ ಯಾವಾಗಲೂ ಕೂಡ ಮೇಲೆ ಹಾರಾಡ್ತಾ ಇರ್ತಾರೆ, ಸರಿನಾ. ಏರ್ಫೋರ್ಸ್ ಅಲ್ಲಿ ಇರ್ತಾರೆ, ಏರಲ್ಲಿ ಇರ್ತಾರೆ, ಗಾಳಿಯಲ್ಲಿ ಇರ್ತಾರೆ, ಫುಲ್ ಹೇಗೆ ಅಂದ್ರೆ ಆಕಾಶದಲ್ಲಿ ಇರ್ತಾರೆ ಅಂತ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಿಲಿ, ಪೆರು, ಬೋಲವಿಯಾ ಯಾವ ಖಂಡದಲ್ಲಿ ಕಂಡುಬರ್ತವೆ, ಸರಿನಾ. ಈ ಒಂದು ಚಿಲಿ, ಪೆರು, ಬೋಲವಿಯಾ ಯಾವ ಒಂದು ಖಂಡದಲ್ಲಿ ಕಂಡುಬರ್ತವೆ, ಸೌತ್ ಅಮೆರಿಕಾ ಖಂಡದಲ್ಲಿ ಕಂಡುಬರ್ತವೆ ಅಥವಾ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರ್ತವೆ. ಸೊ ಇದು ನಿಮಗೆ ಚಿಲಿ ನೋಡಿದ್ರೆ ಹೇಳ್ಬೋದು, ಪೆರು ಮತ್ತೆ ಬೆಲುವೆ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಓಕೆ. ಇಲ್ಲಿ ನಿಮಗೆ ಟಿಟಿಕಾಕಾ ಸರೋವರ ಅಂತ ಕಂಡುಬರುತ್ತೆ. ಟಿಟಿಕಾಕಾ ಸರೋವರ ಜಗತ್ತಿನ ಅತ್ಯಂತ ಎತ್ತರವಾದ ಸರೋವರ ಯಾವುದು, ಇದೇ ಒಂದು ಟಿಟಿಕಾಕಾ ಸರೋವರ. ಯಾಕೆ ಸರ್ ಇದನ್ನ ಇವಾಗ ಹೇಳಿದ್ರಿ, ಈ ಪೆರು ಮತ್ತು ಬೋಲವಿಯಾದ ಒಂದು ಗಡಿ ಭಾಗ ಏನಿದೆಲ್ಲ, ಆ ಒಂದು ಗಡಿ ಭಾಗದಲ್ಲಿ ಒಂದು ಎತ್ತರವಾದ ಒಂದು ಬೆಟ್ಟ ಕಂಡುಬರುತ್ತೆ. ಆ ಒಂದು ಬೆಟ್ಟದ ಮೇಲೆ ಕಂಡುಬರ್ತಕ್ಕಂಥ ಒಂದು ಸರೋವರವೇ ಈ ಒಂದು ಟಿಟಿಕಾಕಾ ಸರೋವರ ಅಂತ ನಾವು ಹೇಳ್ತೀವಿ, ಸರಿನಾ. ಇದು ಟಿಟಿಕಾಕಾ ಸರೋವರ ಯಾವ ದೇಶದಲ್ಲಿ ಕಂಡುಬರುತ್ತೆ, ಪೆರು ಮತ್ತು ಬೋಲವಿಯಾ ಎರಡೂ ದೇಶಗಳ ಮಧ್ಯ ಕಂಡುಬರ್ತದೆ. ಸೊ ಏನಾದರೂ ಒಂದು ಆಪ್ಷನ್ ಕೊಟ್ಟರೆ ಒಂದನ್ನು ಹಾಕಿ, ಇಲ್ಲಾಂದ್ರೆ ಎರಡು ಕೊಟ್ಟರೆ ಎರಡು ಕೂಡ ಹಾಕಿ. ಇದು ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ ಅಂತ ನೀವು ಹೇಳಬೇಕಾಗತ್ತೆ, ಸರಿನಾ. ಯಾವುದು, ಚಿಲಿ, ಪೆರು ಮತ್ತೆ ಬೋಲವಿಯಾ. ಅಂಡ್ ದೆನ್ ಉತ್ತರ ದಕ್ಷಿಣವಾಗಿ ಅತಿ ಉದ್ದವಾಗಿರ್ತಕ್ಕಂತಹ ಜಗತ್ತಿನ ದೇಶ ಯಾವುದು ಅಂತ ಕೇಳ್ತಾನೆ, ಇದೇ ಒಂದು ಚಿಲಿ ದೇಶ, ಸರಿನಾ. ಈ ಒಂದು ಚಿಲಿ ದೇಶ ಅರ್ಜೆಂಟೀನಾ ದೇಶದ ಜೊತೆ ಕೂಡ ಇದು ಗಡಿಯನ್ನ ಹಂಚ್ಕೊಂಡಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಇಲ್ಲಿ ಕೇಳ್ಬೋದು, ನಿಮಗೆ ಯಾವುದು ವೆನೆಜುವೆಲಾ ಕೇಳ್ತಾನೆ, ಇಲ್ಲಿ ನಿಮಗೆ ಮತ್ತೆ ಯಾವ್ದು ಕೇಳ್ಬೋದು, ಇಕ್ವೆಡಾರ್ ಕೇಳ್ತಾನೆ, ಮತ್ತೆ ನಿಮಗೆ ಯಾವ್ದು ಕೇಳ್ತಾನೆ, ಸುರಿನಾಮ್ ದೇಶ, ಸರಿನಾ, ಸುರಿನಾಮ್ ದೇಶ. ಮತ್ತೆ ಈ ಒಂದು ಬ್ರೆಜಿಲ್ ಕೇಳ್ತಾನೆ, ಚಿಲಿ, ಪೆರು, ಬೋಲಿವಿಯಾ ಮತ್ತೆ ಈ ಅರ್ಜೆಂಟೀನಾ, ಸರಿನಾ. ಇವುಗಳನ್ನು ನೆನ್ಪಿಟ್ಕೊಳ್ಳಿ. ಈ ಎಲ್ಲಾ ದೇಶಗಳು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತಕ್ಕಂತಹ ದೇಶಗಳಾಗಿದ್ದಾವೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 6G ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಪರೀಕ್ಷೆಗಾಗಿ ಸರ್ಕಾರವು ಎಷ್ಟು ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಅಂತ ಕೇಳಿದ್ದಾನೆ. ಸೊ ಎಷ್ಟು ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಿದೆ, 2 ಸ್ಥಾಪಿಸಿದೆ. ಆಲ್ರೆಡಿ ಈ ಪ್ರಶ್ನೆಯನ್ನ ಕೇಳಿದ್ದಾನೆ, ರಿಪೀಟೆಡ್ ಕ್ವಶನ್ ಇದು, ಸರಿನಾ. ಯಾವ್ದು ಅಂತ ನೋಡೋದಾದ್ರೆ, ಒಂದು 6G ಟೆರಾಹರ್ಜ್ ಟೆಸ್ಟ್ ಬಿಡ್ ಅಂತ, ಅಂಡ್ ದೆನ್ ಇನ್ನೊಂದು ಸುಧಾರಿತ ಆಪ್ಟಿಕಲ್ ಸಂವಹನ ಪರೀಕ್ಷಾ ಬಿಡ್ ಅಂತ, ಸರಿನಾ. ಈ ರೀತಿಯ 2 ಕೇಂದ್ರಗಳನ್ನ, ಪರೀಕ್ಷಾ ಕೇಂದ್ರಗಳನ್ನ ನಮ್ಮ ಭಾರತದ ಸರ್ಕಾರ ಸ್ಥಾಪನೆ ಮಾಡಿದೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. 6G ಸಂಶೋಧನಾ ಕೇಂದ್ರಗಳು ಎಷ್ಟು ಸ್ಥಾಪನೆ ಮಾಡಲಾಗಿದೆ ಅಂದ್ರೆ 2 ಸ್ಥಾಪನೆ ಮಾಡಲಾಗಿದೆ. ಯಾರು, ನಮ್ಮ ಭಾರತ ದೇಶ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1950ರ ದಶಕದಲ್ಲಿ ಭಾರತವು ಯಾವ ರೀತಿಯ ಸರಕುಗಳ ಮೇಲೆ ಕೇಂದ್ರೀಕರಿಸಿತ್ತು ಅಂತ ಕೇಳಿದಾನೆ. ಪ್ರೈಮರಿ ಸರಕುಗಳು, ಪ್ರಾಥಮಿಕ ಸರಕುಗಳ ಮೇಲೆ ನಮ್ಮ ಭಾರತ ದೇಶ ಕೇಂದ್ರೀಕರಿಸಿತ್ತು. ಪ್ರಾಥಮಿಕ ಅಂದ್ರೆ ಏನು ಬರುತ್ತೆ ನಿಮಗೆ, ತಿನ್ನೋದ್ರಲ್ಲಿ, ಅದೇ
ಕೃಷಿಯ ರಿಲೇಟೆಡ್. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಉಮಾಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಲೇಖನವನ್ನು ತಿದ್ದುಪಡಿ ಮಾಡಿದೆ ಅಂತ ಕೇಳಿದಾನೆ. ಸರಿನಾ, ಈ ಒಂದು ಉಮಾ ಮಸೀದಿ ಪ್ರಕರಣ ಎದಕ್ಕೆ ಸಂಬಂಧ ಹೊಂದಿದೆ ಅಂತ ಬೇರೆ ಬೇರೆ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದಾನೆ. ಬಟ್ ಈ ಕ್ವಶನ್ ಏನಿದೆ ಅಲ್ವಾ, ಟಫ್ ಇದೆ ನೋಡಿ. ಈಸಿ ಕ್ವಶನ್ ಅಂತ ಇದು ಹೇಳೋದಾಗಲ್ಲ, ಮತ್ತೆ ಮಾಡರೇಟ್ ಕ್ವಶನ್ ಅಂತ ಕೂಡ ಇದನ್ನ ಮೆನ್ಷನ್ ಮಾಡೋಕ್ಕಾಗಲ್ಲ. ಇದು ಆಕ್ಚುಲಿ ಟಫ್ ಕ್ವಶನ್ ಇದು. ಸರಿನಾ, ಸೊ ಟಫ್ ಕ್ವಶನ್ ಕೇಳಿದಾನೆ ಏನು ಅಂದ್ರೆ, ಉಮಾಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಲೇಖನವನ್ನು ತಿದ್ದುಪಡಿ ಮಾಡಿದೆ ಅಂತ. ಈ ಒಂದು ಪ್ರಕರಣ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಯಾವುದೇ ವಿಧಿಯನ್ನು ನೇರವಾಗಿ ತಿದ್ದುಪಡಿ ಮಾಡಲಿಲ್ಲ. ಬಟ್ ಈ ಪ್ರಕರಣವು ಬಾಬರಿ ಮಸೀದಿ ಧ್ವಂಸಕ್ಕೆ ಸಂಬಂಧಿಸಿದೆ. ಬಾಬರಿ ಮಸೀದಿ ಏನು ಧ್ವಂಸ ಆಗುತ್ತಲ್ವಾ 90s ಅಲ್ಲಿ, ಆ ಒಂದು ಬಾಬರಿ ಮಸೀದಿ ಧ್ವಂಸಕ್ಕೆ ಇದು ಸಂಬಂಧ ಹೊಂದಿದೆ. ಮತ್ತು ಸುಪ್ರೀಂ ಕೋರ್ಟ್ ಅದರಲ್ಲಿ ವಿವಿಧ ಕಾನೂನುಗಳನ್ನು ವಿಧಾನಗಳನ್ನು ಅನುಸರಿಸಲು ನಿರ್ಧರಿಸಿತ್ತು. ಬಟ್ ಯಾವುದೇ ಒಂದು ತಿದ್ದುಪಡಿಯನ್ನ ಮಾಡಿಲ್ಲ. ಮತ್ತು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆದೇಶಗಳನ್ನು ನೀಡಲಾಯಿತು. ಆದರೆ 142ನೇ ವಿಧಿಯ ಅಡಿಯಲ್ಲಿ ನ್ಯಾಯಾಲಯವು ಸಂಪೂರ್ಣ ನ್ಯಾಯವನ್ನು ಒದಗಿಸಲು ಮಾರ್ಗಸೂಚಿಗಳನ್ನು ನೀಡಲಾಯಿತು. ಎಷ್ಟನೇ ವಿಧಿ ಅಡಿಯಲ್ಲಿ ಅಂದ್ರೆ 142ನೇ ವಿಧಿಯ ಅಡಿಯಲ್ಲಿ. ಬಟ್ ಕರ್ನಾಟಕದಲ್ಲಿ ಏನಿದೆ ಅಲ್ವಾ, ಶಾಸಕರಿಗೆ 361ನೇ ವಿಧಿಯಂತಹ ಸಾಂವಿಧಾನಿಕ ರಕ್ಷಣೆಗಳ ಮೇಲಿನ ಪರಿಣಾಮದ ಪ್ರಕರಣವನ್ನ ಚರ್ಚಿಸಿದ್ದರು. ಈ ಪ್ರಕರಣದಲ್ಲಿ ಈ ವಿಧಿಯಲ್ಲಿ ಯಾವುದೇ ತಿದ್ದುಪಡಿಯನ್ನ ಮಾಡಲಾಗಿಲ್ಲ. ಸರಿನಾ, ಬಟ್ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದರೆ ಎಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ. ಬಟ್ ಇಲ್ಲಿ ಯಾವುದು ಕೂಡ ತಿದ್ದುಪಡಿ ಮಾಡಲಾಗಿಲ್ಲ. ಯಾವುದು ಈ ಉಮಾಭಾರತಿ ಪ್ರಕರಣದಲ್ಲಿ. ಉಮಾಭಾರತಿ ಪ್ರಕರಣ ಎದಕ್ಕೆ ಸಂಬಂಧಿಸಿದೆ, ಬಾಬರಿ ಮಸೀದಿ ಧ್ವಂಸಕ್ಕೆ ಸಂಬಂಧಿಸಿದೆ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ 200 ಮೀಟರ್ ಓಟದಲ್ಲಿ ಭಾರತೀಯ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿನಾ, ಎನಿಮೇಶ್ ಕುಜೂರ್. ಇದನ್ನು ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಹೇಳಿದ್ದೀನಿ. ಸರಿನಾ, ಸೊ ಏನು ಅಂತಂದ್ರೆ 100 ಮತ್ತೆ 200 ಅಲ್ಲೂ ಕೂಡ ಇವರೇ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಯಾರು ಅಂದ್ರೆ ಅನಿಮೇಶ್ ಕುಜೂರ್ ಅವರು. ಸರಿನಾ, ಸೊ ಇವರು ಈ ಸೌತ್ ಕೊರಿಯಾದ ಗುಮಿಯಲ್ಲಿ ನಡೆದಿರ್ತಕ್ಕಂಥ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ ಒಂದು ದೇಶದಲ್ಲಿ ನಡೆದಿತ್ತು, ಯಾವ ಒಂದು ಸಿಟಿಯಲ್ಲಿ ನಡೆದಿತ್ತು, ಈ ಸೌತ್ ಕೊರಿಯನ್ ಏನು ಅದು ಇದು ಏನಂತ ಏನೋ ನೋಡ್ತಿರಲ್ಲ, ಏನದು ನಾಟಕ ಡ್ರಾಮಾ ಅದು KTS ಅದು ಆರ್ಮಿ ಅಂತ ಇದೆ ಅಲ್ಲ. ಸೊ ಅದೆಲ್ಲವೂ ಕೂಡ ಯಾವ ದೇಶದ್ದು ಅಂತ ನೋಡೋದಾದ್ರೆ ಇದೇ ಒಂದು ಸೌತ್ ಕೊರಿಯಾ ದೇಶದ್ದು. ಸರಿನಾ, ಆ ಒಂದು ಸೌತ್ ಕೊರಿಯಾ ದೇಶದಲ್ಲಿ ಒಂದು ಗುಮಿ ಅನ್ನುವ ಒಂದು ಊರು ಕಂಡು ಬರುತ್ತೆ. ಆ ಗುಮಿ ಎಂಬ ಒಂದು ಸಿಟಿಯಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಈ ವರ್ಷ ನಡೆದಿತ್ತು. ಸರಿನಾ, ಅದು ಕೂಡ ನಿಮ್ಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ಇದೆ, ಕೇಳಬಹುದು ನಿಮಗೆ. ಅಂಡ್ ದೆನ್ ಈ ಹೊಂಡಾಯಿ ಕಂಪನಿ ಯಾವ ಒಂದು ದೇಶದ್ದು ಅಂತ ಕೇಳ್ತಾರೆ ನಿಮಗೆ. ಸರಿನಾ, ಹೊಂಡಾಯಿ ಕಂಪನಿ ಆಗಿರಲಿ, ಕಿಯಾ ಕಂಪನಿ ಆಗಿರಲಿ, ಅಂಡ್ ದೆನ್ ನಿಮ್ಮ ಈ ಸ್ಯಾಮ್ಸಂಗ್ ಮೊಬೈಲ್ ಏನಿದಾವಲ್ಲ, ಆ ಸ್ಯಾಮ್ಸಂಗ್ ಮೊಬೈಲ್ ಕಂಪನಿ ಆಗಿರಲಿ, ಎಲ್ಲವೂ ಕೂಡ ನಿಮಗೆ ಕಂಡುಬರೋದು ಯಾವುದು ಅಂದ್ರೆ ಇದೇ ಒಂದು ಸೌತ್ ಕೊರಿಯಾ ಕಂಪನಿಗಳಾಗಿದ್ದಾವೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕೇಳ್ತಾನೆ ಆ ಒಂದು ಕಂಪನಿಯ ಹೆಸರನ್ನ ಕೊಟ್ಟು ಆ ಕಂಪನಿ ಯಾವ ದೇಶದ್ದು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ. ಸರಿನಾ, ಈ ಒಂದು ಅಲಿಬಾಬಾ ಯಾವ ದೇಶದ ಕಂಪನಿ ಆಗಿದೆ, ಚೀನಾ ದೇಶದ ಕಂಪನಿ ಆಗಿದೆ. ಅಂಡ್ ದೆನ್ ಟೊಯೋಟಾ ಯಾವ ದೇಶದ ಕಂಪನಿ ಆಗಿದೆ, ಅದು ಕಂಡುಬರೋದು ಈ ಒಂದು ಜಪಾನ್ ದೇಶದ ಕಂಪನಿ ಆಗಿದೆ. ಅಂಡ್ ದೆನ್ ಈ ಒಂದು ಸುಜುಕಿ ಅಂತ ಹೇಳ್ತೀವಲ್ವಾ, ಅದು ಕೂಡ ನಿಮ್ಗೆ ಕಂಡುಬರೋದು ಯಾವುದು ಅಂದ್ರೆ ಇದೇ ಒಂದು ಜಪಾನ್ ದೇಶದ ಕಂಪನಿ ಆಗಿದೆ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಯಾವ ಕಂಪನಿಗಳು ಕ್ವಾಂಟಮ್ ಕೀ ವಿತರಣೆಯನ್ನು ಜಾರಿಗೆ ತಂದಿವೆ ಅಂತ ಕೇಳಿದಾನೆ. ಯಾವ್ಯಾವ ತಂದಿವೆ, ಒಂದು C.O, ಸಿನೆರಾವು, ಕ್ವಾಂಟಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮತ್ತೆ ಈ ಸ್ಟೈರ್ಲೈಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಮತ್ತೆ ಸ್ಪೇಸ್ TS ಅನ್ನೋನು, ಇವೆಲ್ಲರೂ ಕೂಡ ತಂದಿದ್ದಾರೆ. ಬಟ್ ಇಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಆಪ್ಷನ್ ಏನು ಕೊಟ್ಟಿದ್ದ ಅಂತಂದ್ರೆ C. ಅಂತ ಕೊಟ್ಟಿದ್ದಾನಂತೆ. ಸೊ ಇದಕ್ಕೆ C. ಅನ್ನೋದು ಆಪ್ಷನ್ ಆಗುತ್ತೆ ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚೋಳರ ಆಳ್ವಿಕೆಯಲ್ಲಿ ಜೈನ ಸಮುದಾಯಕ್ಕೆ ನೀಡಲಾದ ಭೂಮಿಯನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದಾನೆ. ಈ ಚೋಳರ ಆಳ್ವಿಕೆಯಲ್ಲಿ ಜೈನ ಸಮುದಾಯಕ್ಕೆ ನೀಡಲಾಗಿದ್ದ ಭೂಮಿಯನ್ನ ಪಲ್ಲಿ ಚಂದಂ ಎಂದು ಕರೆಯಲಾಗ್ತಿತ್ತು. ಸರಿನಾ, ಹಾಗೆ ಬ್ರಾಹ್ಮಣೇತರ ರೈತ ಮಾಲೀಕರ ಭೂಮಿಯನ್ನ ನಾವು ಏನಂತ ಕರಿತಿದ್ವಿ ಅಂದ್ರೆ ವಲ್ಲನ ವಗೈ ಅಂತ ಕರಿತಾ ಇದ್ವಿ ನಾವಲ್ಲ, ಆ ಸಮಯದ ರಾಜರು. ಅಂಡ್ ದೆನ್ ಬ್ರಹ್ಮದಯ ಅಂತಂದ್ರೆ ಏನು, ಬ್ರಹ್ಮದಯ ಅಂದ್ರೆ ಬ್ರಾಹ್ಮಣರಿಗೆ ನೀಡಿದ ಭೂಮಿ. ಬ್ರಾಹ್ಮಣ ಎರಡು ಕೂಡ ನಿಮಗೆ ಸೇಮ್ ಅನಿಸುತ್ತೆ, ವರ್ಡು ನಿಮಗೆ ಹಾಕಬಹುದು. ಅಂಡ್ ದೆನ್ ಶಾಲಾಭೋಗ್ ಅಂದ್ರೆ ಶಾಲೆಯ ನಿರ್ವಹಣೆಗೆ ನೀಡಿರ್ತಕ್ಕಂತಹ ಭೂಮಿ ಅಂತ ಹೇಳ್ತೀವಿ. ಅಂಡ್ ದೆನ್ ದೇವದಾನ ಅಂತಂದ್ರೆ ಏನು ಅಂದ್ರೆ ದೇವಸ್ಥಾನಗಳಿಗೆ ನೀಡಿರ್ತಕ್ಕಂತಹ ಭೂಮಿ ಅಂತ ಹೇಳ್ತೀವಿ. ಸರ್ ಇದು ಕ್ವಶನ್ ಇದು ನೋಡಿದ್ರೆ ಹೇಳ್ಬೋದು ಅಂತ ನೀವು ಹೇಳ್ಬೋದು. ಬಟ್ ಇಲ್ಲಿ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ, ಸ್ವಲ್ಪ ಅವನು ಕೂಡ ಬುದ್ಧಿವಂತ ಆಗ್ತಾನೆ. ಏನ್ ಗೊತ್ತಾ, ಈ ಒಂದು ಬ್ರಹ್ಮದೇಯ ಎಂಬ ಒಂದು ಭೂಮಿಯ ವಿಧ ಯಾವ ಒಂದು ರಾಜಮನೆತನದ ಆಳ್ವಿಕೆಯಲ್ಲಿ ಕಂಡುಬರ್ತಾ ಇತ್ತು ಅಂತ ಅವಾಗ ನಿಮ್ಗೆ ಆಪ್ಷನ್ ಕೊಡ್ತಾನೆ. ಪಲ್ಲವ, ಚೋಳ, ಚಾಲುಕ್ಯ, ರಾಷ್ಟ್ರಕೂಟ, ಇಲ್ಲಾಂದ್ರೆ ಗುಪ್ತ ಏನಾದ್ರು ಕೊಟ್ಟ ಅಂತ ಅಲ್ಲಿ ನಿಮಗೆ ತಲೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಬಟ್ ಇವೆಲ್ಲ ಕೂಡ ನಿಮ್ಗೆ ಗೊತ್ತಿರಲಿ ಯಾವುದು ಅಂದ್ರೆ ಪಲ್ಲಿ ಚಂದಂ, ವಲ್ಲನವಗೈ, ಬ್ರಹ್ಮದೇಯ, ಶಾಲಾಭೋಗ ಮತ್ತೆ ದೇವದಾನ ಅನ್ನೋ ಎಲ್ಲದಕ್ಕೂ ಕೂಡ ನಿಮಗೆ ಈ ಒಂದು ಚೋಳರಿಗೆ ಸಂಬಂಧಿಸಿರ್ತಕ್ಕಂತಹ ಪದಗಳಾಗಿದ್ದಾವೆ ಅಂತ ಗೊತ್ತಿರಲಿ ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಘಟ್ಟಗಳು ಯಾವ ರಾಜ್ಯದಿಂದ ಪ್ರಾರಂಭವಾಗುತ್ತವೆ? ನಾವು ಉತ್ತರದಿಂದ ಹೇಳಬೇಕು, ದಕ್ಷಿಣದಿಂದ ಹೇಳಬೇಕು. ಉತ್ತರದಿಂದ ಅಂತ ಹೇಳೋದಾದ್ರೆ ಗುಜರಾತಿಂದ ಪ್ರಾರಂಭವಾಗ್ತವೆ, ದಕ್ಷಿಣದಿಂದ ಹೇಳೋದಾದ್ರೆ ತಮಿಳುನಾಡಿಂದ ಪ್ರಾರಂಭವಾಗ್ತವೆ ಅಂತ ಹೇಳ್ತೀವಿ. ಸರಿನಾ, ಸೊ ಇಲ್ಲಿ ನಿಮಗೆ ಗುಜರಾತ್ ಕೊಟ್ಟನ ಫಸ್ಟ್ ಪ್ರಿಫರೆನ್ಸ್ ಗುಜರಾತ್ ಹಾಕಿ, ನಿಮಗೆ ಏನಾದರೂ ತಮಿಳುನಾಡು ಗುಜರಾತ್ ಕೊಟ್ಟಿರಲಿಲ್ಲ, ಯಾವುದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತೆ ಈ ಕೇರಳ ಕೊಟ್ಟಿದ್ದ ಅಂತಂದ್ರೆ, ಅಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ತಮಿಳುನಾಡು ಕೊಟ್ಟಿದ್ದ ಅಂದ್ರೆ ತಮಿಳುನಾಡು ಹಾಕಬೇಕಾಗುತ್ತೆ. ಸರಿನಾ, ಗೊತ್ತಿರಲಿ. ಟೋಟಲಿ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹರಡಿದವೆ. ಟೋಟಲಿ 1600 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಈ ಒಂದು ಪಶ್ಚಿಮ ಘಟ್ಟಗಳು ಹರಡಿದವೆ. ಸೊ ಇದು ಉತ್ತರದಲ್ಲಿ ತಾಪ್ತಿ ನದಿಯಿಂದ, ತಾಪಿ ಅಂತ ನಾವು ನದಿ ಕರಿತೀವಲ್ವಾ, ಆ ಒಂದು ತಾಪಿ ನದಿಯಿಂದ ಅಥವಾ ತಾಪ್ತಿ ನದಿಯಿಂದ ಈ ಒಂದು ಕನ್ಯಾಕುಮಾರಿವರೆಗೆ ಇವು ಹರಡಿಕೊಂಡಿದ್ದಾವೆ. ಯಾವುದು ಈ ಪಶ್ಚಿಮ ಘಟ್ಟಗಳು ಅಂತ ನಾವು ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇದೇ ಒಂದು ಪಶ್ಚಿಮ ಘಟ್ಟಗಳನ್ನ ಮಹಾರಾಷ್ಟ್ರದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ಕೇಳ್ತಾನೆ. ಸಹ್ಯಾದ್ರಿ ಬೆಟ್ಟಗಳು
ಅಂತ ಕರಿತೀವಿ. ಹಾಗಾದ್ರೆ ಸಹ್ಯಾದ್ರಿ ಬೆಟ್ಟದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸ್ಪೀಡ್ ಆಯ್ತಾ? ಓಕೆ, ಸಾರಿ. ಸೊ ಸಹ್ಯಾದ್ರಿ ಬೆಟ್ಟದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ನೋಡೋದಾದ್ರೆ ಈ ಒಂದು ಕಾಲ್ಸುಬಾಯಿ ಶಿಖರ ಅಂತಾನೆ ಕರಿತೀವಿ. ಯಾವುದು? ಕಾಲ್ಸುಬಾಯಿ ಶಿಖರ. ಈ ಪ್ರಶ್ನೆನ ಏನಿಲ್ಲ ಅಂದ್ರೆ 500-600 ಸರಿ ಕೇಳಿದಾನೆ ಅನ್ಸುತ್ತೆ. ಏನು ಈ ಕ್ವಶನ್ ಸಾಕಷ್ಟು ನೋಡಿದೀನಿ ನಾನು, ಬೇರೆ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಇದನ್ನ ಸಾಕಷ್ಟು ನೋಡಿದೀನಿ. ಈ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಕಾಲ್ಸುಬಾಯಿ, 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 ಕಾಲ್ಸುಬಾಯಿ ಅಂತ. ಸರಿನಾ? ಸೊ ನಿಮಗೆ ನೇಮ್ ನೋಡಿದ್ರೆ ನೀವು ಹೇಳ್ಬೋದು ಕಾಲ್ಸುಬಾಯಿ. ಈ ಬಾಯಿ ಅನ್ನೋದು ಏನಿದೆ ಅಲ್ವಾ, ಮೀನ್ಸ್ ಹೆಣ್ಣು ಮಕ್ಕಳ ಹೆಸರಿನ ಮುಂದ್ಗಡೆ ಬಾಯಿ ಅನ್ನೋ ವರ್ಡು ನಾರ್ಮಲಿ ಮಹಾರಾಷ್ಟ್ರ ಸೈಡ್ ಯೂಸ್ ಆಗುತ್ತೆ, ಕಮಲಾಬಾಯಿ ಇದರ. ಸರಿನಾ? ಸೊ ಇದು ಎಲ್ಲಿ ಅಂತಂದ್ರೆ ಈ ಒಂದು ಮಹಾರಾಷ್ಟ್ರದಲ್ಲಿ, ಅದು ನಿಮಗೆ ಗೊತ್ತಿರಲಿ. ಸೊ ಇದು ಕಾಲ್ಸುಬಾಯಿ ಅನ್ನೋದು ಈ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಸಹ್ಯಾದ್ರಿ ಬೆಟ್ಟಗಳೇನಿದಾವಲ್ಲ ಅದರಲ್ಲಿ ಎತ್ತರವಾದ ಶಿಖರವಾಗಿದೆ ಈ ಒಂದು ಕಾಲ್ಸುಬಾಯಿ ಅಂತ ನಾವು ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ಈ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅಣ್ಣಾಮುಡಿ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಅಣ್ಣಾಮುಡಿ ಶಿಖರ ಏನಿದೆ ಅಲ್ವಾ ಈ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕೇರಳದಲ್ಲಿ ಕಂಡುಬರುತ್ತೆ. ಅಂಡ್ ದೆನ್ ಈ ಒಂದು ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕಾಗುತ್ತೆ ದೊಡ್ಡ ಬೆಟ್ಟ ಅಂತ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಹೋಗಿಲ್ವಾ? ಯಾರಾದರೂ ಹೋಗಿರ್ತೀರಾ? ಆಲ್ಮೋಸ್ಟ್ ಹೋಗಿರ್ತೀರಾ. ಸರಿನಾ? ಇಫ್ ಹೋಗಿರ್ಲಿಲ್ಲ ಅಂದ್ರೆ ಏನು ಬೇಜಾರಿಲ್ಲ, ನೀವು ಕೇರಳಕ್ಕೆ ಹೋಗಿ ಬನ್ನಿ. ಸರಿನಾ? ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದಿಂದ ಯಾವ ಸರಕುಗಳನ್ನು ರಫ್ತು ಮಾಡಲು ಒತ್ತು ನೀಡಲಾಗ್ತಿತ್ತು ಅಂತ? ಕಚ್ಚಾ ವಸ್ತುಗಳನ್ನು ರಫ್ತು ಮಾಡಲಾಗ್ತಿತ್ತು, ಹತ್ತಿಯನ್ನು ರಫ್ತು ಮಾಡಲಾಗ್ತಿತ್ತು, ಜೂಟನ್ನು ರಫ್ತು ಮಾಡಲಾಗ್ತಿತ್ತು. ಸರಿನಾ? ಅಂಡ್ ನೆಕ್ಸ್ಟ್ ಪ್ರಶ್ನೆ, ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಅಪ್ಲಿಕೇಶನ್ ಅನ್ನು ಮುಚ್ಚಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದಾನೆ. ಇವಾಗ ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡಿರ್ತೀರಾ, ಅವಾಗ ನೀವು ಕೆಲವೊಬ್ರು ಲ್ಯಾಪ್ಟಾಪಲ್ಲಿ ಇಲ್ಲ ಅಂತಂದರೆ ಕಂಪ್ಯೂಟರಲ್ಲೂ ಕೂಡ ಕ್ಲಾಸ್ ಕೇಳಿದ್ದಿರ್ತೀರ ಅಲ್ವಾ. ಸೊ ನೀವು ಕ್ಲಾಸ್ ಕೇಳುವಾಗ Alt+4 ಅಂತ ನೀವು ಕ್ಲಿಕ್ ಮಾಡಿ, Alt+F4 ಅಂತ. Alt+F4 ಅಂತ ನೀವು ಕ್ಲಿಕ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ ಅಲ್ವಾ. ಮತ್ತೆ ನೀವು ಫುಲ್ ಹೋಮ್ ಸ್ಕ್ರೀನಿಗೆ ಬಂದ ನಂತರ ಅಲ್ಲಿ Alt+F4 ಮಾಡಿ ಒಂದು ಎಂಟರ್ ಅಂತ ನೀವು ಏನಾದರೂ ಕ್ಲಿಕ್ ಕೊಟ್ಟರೆ ಕಂಪ್ಲೀಟ್ ಶಟ್ ಡೌನೇ ಆಗುತ್ತೆ. ಬರೀನಾ? ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ Alt+F4 ಅನ್ನೋದಾಗುತ್ತೆ. ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅನ್ನು ಮುಚ್ಚಲು ನಾವು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ನೋಡೋದಾದ್ರೆ Alt+F4 ಅನ್ನು ನಾವು ಬಳಸ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, HDIನ ಯಾವುದು ಅಳತೆಯಲ್ಲ ಅಂತ ಕೇಳಿದ್ದಾನೆ. HDIನ ಅಳತೆ ಮಾಡೋಕ್ಕೆ ಟೋಟಲಿ 3 ಆಯಾಮಗಳು ಕಂಡುಬರ್ತವೆ. ಯಾವ್ಯಾವ 3 ಆಯಾಮಗಳು ಕಂಡುಬರ್ತವೆ? ಒಂದು ಆರೋಗ್ಯ, ಶಿಕ್ಷಣ, ಆದಾಯ ಅಂತ 3 ಆಯಾಮಗಳು ಕಂಡುಬರ್ತವೆ. ಸರಿನಾ? ಇದನ್ನ HDIನ ಬಿಡುಗಡೆ ಮಾಡೋರು ಯಾರು ಅಂತ ಕೇಳ್ತಾನೆ. HDIನ ಬಿಡುಗಡೆ ಮಾಡೋರು ಯಾರು ಅಂತ ನೋಡಿದ್ರೆ ಈ ಒಂದು UNDP ಅವರು ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ HDIಲಿ ನಮ್ಮ ಭಾರತ ಸೂಚ್ಯಂಕ 2025ರಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 130ನೇ ಸ್ಥಾನದಲ್ಲಿ ಇದೆ ಅಂತ. ಅಂಡ್ ದೆನ್ ಹಾಗಾದ್ರೆ ನಮ್ಮ ಒಂದು ಪಾಯಿಂಟ್ಗಳು ಎಷ್ಟಿದ್ದಾವೆ ಅಂತ ಕೇಳ್ತಾನೆ. 0.658 ಪಾಯಿಂಟ್ಗಳು ನಮ್ಮ ಭಾರತ ದೇಶ ಪಡ್ಕೊಂಡಿದೆ ಅಂತ ಹೇಳಬೇಕಾಗುತ್ತೆ. ಸರಿನಾ? ಯಾಕಂದ್ರೆ ನಿಮಗೆ ಕೇಳ್ತಾನೆ, ಇದೇ ಡಾಟಾನೇ ಕೇಳ್ತಾನೆ. ಅಂಡ್ ದೆನ್ ಇಲ್ಲಿ ನಿಮಗೆ 3 ಸೂಚ್ಯಂಕ ಯಾವ್ದಿದ್ದಾವೆ? ಒಂದು ಮೀನ್ಸ್ 3 ಆಯಾಮಗಳು ಯಾವ್ದಿದೆ? ಒಂದು ಆರೋಗ್ಯ, ಮೊದಲ ಆರೋಗ್ಯ ಚಂದಿರಬೇಕು, ಅವಾಗ ನಿಂದೇನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮೀನ್ಸ್ ನಿನ್ನ ಒಂದು ಮನುಷ್ಯನ ಒಂದು ಡೆವಲಪ್ಮೆಂಟ್ ಆಗ್ತದೆ ಅಂತ. ಸರಿನಾ? ಆರೋಗ್ಯನೇ ಚೆನ್ನಾಗಿರಲಿಲ್ಲ, ಚಂತನ ಏನು ಅಂದರೆ ಕೆಮ್ದಾಗ ಕೂಡ್ತಿದ್ದೆ, ನಿನಗೇನಾದರೂ TB ಬಂದಿತ್ತು ಅಂತಂದರೆ ನಿನಗೆ ಹೇಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ನಿನ್ನ ಹೇಗೆ ಕನ್ಸಿಡರ್ ಮಾಡ್ತೀವಿ ನಾವು ಅಂತ. ಸರಿನಾ? ಆ್ಯಂಡ್ ದೆನ್ ಶಿಕ್ಷಣ ಇರಬೇಕು, ಎ ಅಂತ ಬರೋದು ಇದನ್ನ ಜಡ್ ಅಂತ ಓದೋದಲ್ಲ. ಸೊ ಅದನ್ನು ಸ್ವಲ್ಪ ಶಿಕ್ಷಣ ಇರಬೇಕು ಅಂತ ಹೇಳ್ತಾರೆ. ಸರಿನಾ? ಯಾವುದು? 2ನೇ ಒಂದು ಆಯಾಮ. ಆ್ಯಂಡ್ ದೆನ್ 3ನೇ ಆಯಾಮ ಏನು? ನಿನಗೆ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿತ್ತು, ಶಿಕ್ಷಣವೂ ಕೂಡ ಚೆನ್ನಾಗಿ ತಗೊಂಡಿದ್ದೆ, ಸ್ವಲ್ಪ ಏನಾದರೂ ದುಡ್ಡು ಗಳಸಪ್ಪ ಅಂತ ಹೇಳುತ್ತೆ. ಆದಾಯದ ಬಗ್ಗೆ ಕೂಡ ಹೇಳುತ್ತೆ 3ನೇ ಆಯಾಮ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ರೋಗಿಗಳಿಗೆ AI ವಾಹಕಗಳನ್ನು ಬಳಸಲು ಪ್ರಧಾನಿ ನರೇಂದ್ರ ಮೋದಿ ಯಾವ ಕಾರ್ಯನಿರತ ಗುಂಪನ್ನು ಶಿಫಾರಸು ಮಾಡಿದ್ದಾರೆ ಅಂತ ಕೇಳಿದಾನೆ. ಸರಿನಾ? ಸೊ ಇದನ್ನ ಈ ನಿಕ್ಷಯ್ ಮಿತ್ರಾಸ್ ಅಂತ ಒಂದು ಗುಂಪಿಗೆ ಸಲಹೆ ನೀಡಿದ್ದಾರೆ. ಮೀನ್ಸ್ ಇದೊಂದು ಪೋರ್ಟಲೇ ಓಪನ್ ಮಾಡಿದ್ದಾರೆ, ನಿಕ್ಷಯ್ ಮಿತ್ರ ಅಂತ. ಸರಿನಾ? ನಿಕ್ಷಯ್ ಮಿತ್ರ ಇದನ್ನ ವರ್ಡ್ ಕೇಳಿದ್ರೆ ನೀವು ಹೇಳ್ಬೋದು ನಿಕ್ಷಯ್ ಮಿತ್ರ ಅಂತ. ಸರಿನಾ? ಸೊ ಇದು TB ರೋಗಿಗಳನ್ನ ಬೆಂಬಲಿಸಲು ಒಂದು ಸ್ವಯಂ ಸೇವಕ ಒಂದು ಪೋರ್ಟಲ್ ಆಗಿದೆ ಇದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತೀಯ ಯಾವ ಪ್ರದೇಶಗಳಲ್ಲಿ ಚಿಲಿಕಾ ಮತ್ತು ಪುಲಿಕಾಟ್ ಸರೋವರಗಳು ಕಂಡುಬರ್ತವೆ ಅಂತ. ಸೊ ಪೂರ್ವ ಕರಾವಳಿಯಲ್ಲಿ ಈ ಚಿಲಿಕಾ ಮತ್ತು ಪುಲಿಕಾಟ್ ಸರೋವರಗಳು ಕಂಡುಬರ್ತವೆ. ಚಿಲಿಕಾ ಸರೋವರ ಒಡಿಸಾದಲ್ಲಿ ಕಂಡುಬಂದ್ರೆ ಈ ಒಂದು ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರವಾಗಿದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಂಡೋಸ್ ಸೆಟ್ಟಿಂಗ್ಗಳನ್ನು ತೆರೆಯಲು ಶಾರ್ಟ್ ಕೀ ಯಾವುದು ಅಂತ ಕೇಳಿದಾನೆ. Windows+I ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಸೆಟ್ಟಿಂಗ್ಗಳು ಓಪನ್ ಆಗುತ್ತೆ. ಸೆಟ್ಟಿಂಗ್ ಓಪನ್ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಅತ್ಯುನ್ನತ ಮಟ್ಟದ ರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆ ಯಾವುದು ಅಂತ ಕೇಳಿದಾನೆ. ನ್ಯಾಷನಲ್ ಗೇಮ್ಸ್ ಏನಿದೆ ಅಲ್ವಾ, ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಉನ್ನತ ಮಟ್ಟದ ಒಂದು ಕ್ರೀಡಾ ಸ್ಪರ್ಧೆ ಆಗಿದೆ ಯಾವುದು? ನ್ಯಾಷನಲ್ ಗೇಮ್ಸ್ ಅನ್ನೋದು. ಅಂಡ್ ದೆನ್ ಅದರ ನಂತರ ಬರೋದು ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇವೆಲ್ಲವೂ ಕೂಡ ಬರ್ತವೆ. ಸರಿನಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಿದೆ? ಒಲಿಂಪಿಕ್ಸ್ ಕಂಡುಬರುತ್ತೆ. ಹಾಗಾದ್ರೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೀಡೆಯ ವಿಭಾಗದಲ್ಲಿ ನೀಡತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿದ್ದು ಯಾವುದು ಅಂತಂದ್ರೆ ಏನಂತ ಹೇಳ್ತೀರಾ? ಅರ್ಜುನ ಅವಾರ್ಡ್ ಅಂತ ಹೇಳ್ತೀರಾ, ಅಥವಾ ಈ ಒಂದು ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತ ಹೇಳ್ತೀರಾ? ಸರ್ ಅರ್ಜುನ ಶ್ರೇಷ್ಠ ಅದನ್ನ ಹೆಸರು ಹೇಳ್ತೀವಿ. ಸರಿನಾ? ಸೊ ಅರ್ಜುನ ಶ್ರೇಷ್ಠರು ಓಕೆ, ಬಟ್ ಅಲ್ಲಿ ಇದ್ರೂ ಕೂಡ ಇಲ್ಲಿ ನಮಗೆ ಎಷ್ಟು 15 ಲಕ್ಷ ಏನೋ ಇದೆ. ಸರಿನಾ? 10 ಲಕ್ಷ 15 ಲಕ್ಷ ಇಲ್ಲಿ ಪ್ರೈಸ್ ಮನಿ ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಪ್ರೈಸ್ ಮನಿ ಇರೋದಲ್ಲಿ ಅಂತಂದ್ರೆ ಈ ಒಂದು
ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ಗೆ ಇದೆ ಸರಿನಾ. ಸೊ ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಕ್ರೀಡಾ ಒಂದು ಪ್ರಶಸ್ತಿ ಯಾವುದು ಅಂತ ನಾವು ಕರಿತೀವಿ ಅಂತ